ವಿದ್ಯೆಯನ್ನು ಕಲಿಯಬೇಕು ಅಂತ ನಿಮ್ಮ ಆಸೆ. ಅದು ಯಾವುದು ವಿದ್ಯೆ ಅಂದರೆ ಅದು ಸಂಸ್ಕೃತವೇ ವಿದ್ಯೆ ಅಂತ ನೀವು ತಿಳಿದುಕೊಂಡಿದ್ದೀರಿ. ಹೌದು, ಸಂಸ್ಕೃತ ಒಂದು ಭಾಷೆ. ಆ ಭಾಷೆಯಲ್ಲಿ ಎಲ್ಲ ವಿದ್ಯೆಗಳೂ ಇವೆ. ವಿದ್ಯೆ ಅನ್ನೋದಕ್ಕೆ ಒಂದು ಅರ್ಥ ಮಾಡ್ಕೋಬೇಕು. ವೇದಯತಿ ಇತಿ ವಿದ್ಯಾ, ನಮಗೆ ತಿಳುವಳಿಕೆಯನ್ನು ಉಂಟು ಮಾಡೋದು ಯಾವುದೋ ಅದಕ್ಕೆ ವಿದ್ಯೆ ಅಂತ. ಅದು ಶಬ್ದ ರೂಪದಲ್ಲಿ ಇರುತ್ತೆ. ಆ ಶಬ್ದ ಅನಾದಿ ಕಾಲದಿಂದ ಬಂದಿರುತ್ತೆ. ಅದಕ್ಕೆ ವೇದ ಅಂತ ಇನ್ನೊಂದು ಹೆಸರು. ವೇದಗಳಿಗೆ ಸೇರಿದ ಹಾಗೆ 4 ಭಾಗ, ಅವುಗಳಿಗೆ ಅಂಗ 6: ಶಿಕ್ಷಾ, ವ್ಯಾಕರಣ, ಛಂದಸ್ಸು, ಜ್ಯೋತಿಷ, ಕಲ್ಪ, ನಿರುಕ್ತ ಅಂತ. ಉಪವೇದಗಳು 4, ಉಪಾಂಗಗಳು 4. ಹೀಗೆ ಉಪವೇದಗಳನ್ನು ಬಿಟ್ಟು ಅಂಗ ಉಪಾಂಗಗಳೊಂದಿಗೆ 14 ವಿದ್ಯೆಗಳು ಅಂತ ಬೃಹಸ್ಪತಿ ಮತ್ತು ಯಾಜ್ಞವಲ್ಕ್ಯರಿಬ್ಬರು ನಿರ್ಣಯ ಮಾಡಿದ್ದಾರೆ. 18 ವಿದ್ಯೆಗಳು, 18ರ ಜೊತೆಗೆ 19, 14 ಅಂತ ಇಟ್ಕೊಂಡ್ರೆ 15. ಅದು ಸಾಹಿತ್ಯ ವಿದ್ಯೆ. ಅದು ಈ ಸಂಸ್ಕೃತ ಭಾಷಾ ವಿದ್ಯೆ. ಅದು ಸಂಸ್ಕೃತದಿಂದ ಹುಟ್ಟಿ ಬಂದ ಪ್ರಾಕೃತ, ದೇಶಿ ಭಾಷೆಗಳು, 56 ಭಾಷೆಗಳು ಎಲ್ಲವೂ ಕೂಡ ಸಾಹಿತ್ಯವೇ. ನೀವು ಆ ಸಾಹಿತ್ಯದ ಬಗ್ಗೆ ಪರಿಚಯ ಇಲ್ಲದೆ ಇರೋದರಿಂದ ಆ ಸಂಸ್ಕೃತ ಭಾಷಾ ಸಾಹಿತ್ಯವೇ ವಿದ್ಯೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಆ ಭಾಷಾ ಸಾಹಿತ್ಯದಲ್ಲಿ ವಿದ್ಯೆ ಇದೆ. ಅದು ಹೀಗೆ 18 ಭಾಗವಾಗಿದೆ. ಇದರಲ್ಲಿ ತಿಳುವಳಿಕೆ ನಮಗೆ ಉಂಟಾಗತ್ತೆಯೇ ಹೊರತು ಬದುಕೋದಕ್ಕೆ ಇದರಿಂದ ಏನೂ ಸಹಾಯ ಆಗೋದಿಲ್ಲ. ವಿದ್ಯೆಯಿಂದ ನಾವು ಕಲಿತದ್ದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡ್ಬೋದಷ್ಟೇ. ನಾವು ಆಧ್ಯಾತ್ಮಿಕವಾಗಿ ನಮ್ಮ ಉಜ್ಜೀವನವನ್ನು ಮಾಡ್ಕೋಬಹುದು. ಜೀವನಕ್ಕೆ ಉಪವಿದ್ಯೆಗಳಿದೆ, ಅದು 64. ನೀವು ಉಪವಿದ್ಯೆಗಳಲ್ಲಿ ಕೆಲವು ಉಪವಿದ್ಯೆ ಕಲ್ತಿದ್ದೀರಿ. ಈಗಿನ ಉಪವಿದ್ಯೆಗಳಲ್ಲಿ ಈ ಕಂಪ್ಯೂಟರು, ಆಮೇಲೆ ನೀವೇನೋ ವ್ಯವಹಾರಗಳು ಮಾಡ್ತೀರಲ್ಲ, ಈ ಫೋನು ಗೀನು ಇದೆಲ್ಲ ಇಟ್ಕೊಂಡು, ಅದಕ್ಕೆ ಏನು ಹೇಳ್ತೀರಿ? ಇಂಟರ್ನೆಟ್ ಅಂತ. ಇದು ಒಂದು ಉಪವಿದ್ಯೆ. ಇದರಲ್ಲಿ ನಮಗೆ ಆಧ್ಯಾತ್ಮಿಕವಾಗಿ ಮನಸ್ಸಿಗೆ ಶಾಂತಿ ಕೊಡುವಂತಹ ತಿಳುವಳಿಕೆ ಉಂಟಾಗೋದಿಲ್ಲ. ಚಟುವಟಿಕೆಗಳು ಜೋರಾಗತ್ತೆ, ಬುದ್ಧಿ ನಾನಾ ಕಡೆ ಹೊರಟೋಗುತ್ತೆ. ಇದರಿಂದ ಜೀವನಕ್ಕೆ ಲಾಭ ಉಂಟು, ಸಂಪಾದನೆಯೂ ಮಾಡ್ಬೋದು, ಕೀರ್ತಿನೂ ಸಂಪಾದನೆ ಮಾಡ್ಬೋದು. ಹೀಗೆ ವಿದ್ಯೆಗಳು 18, ಉಪವಿದ್ಯೆಗಳು 64. ಇದನ್ನು ನಮ್ಮ ಭಾರತೀಯ ಶಾಸ್ತ್ರಜ್ಞರು ನಿರ್ಣಯ ಮಾಡಿದ್ದಾರೆ. ಇಂಥ ನಿರ್ಣಯವನ್ನು ಬೇರೆ ಯಾವ ದೇಶದವರೂ ಮಾಡಿಲ್ಲ. ಈ ವಿಭಾಗವನ್ನು ಅಂಗಾನಿ ವೇದಾಶ್ಚತ್ವಾರ ಮೀಮಾಂಸಾ ನ್ಯಾಯವಿಸ್ತರ ಪುರಾಣಂ ಧರ್ಮಶಾಸ್ತ್ರಂಚ ವಿದ್ಯಾಹ್ಯೇತಾ 14 ಅಂತ ಒಂದು ಶ್ಲೋಕ. ಈ ವಿದ್ಯೆಯಿಂದ ನಮಗೆ ಯಾವ ತಿಳುವಳಿಕೆ ಬರುತ್ತೆ ಅಂದರೆ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಿಳುವಳಿಕೆ ಬರುತ್ತೆ ಅಷ್ಟೆ. ವಿದ್ಯೆಗೂ ಈ 14 ಸ್ಥಾನಗಳು. ಯಾವುದು ವಿದ್ಯೆಗೆ ಸ್ಥಾನವೋ ಅದೇ ಧರ್ಮಕ್ಕೂ ಸ್ಥಾನ. ಪುರಾಣ ನ್ಯಾಯ ಮೀಮಾಂಸಾ ಧರ್ಮಶಾಸ್ತ್ರ ಅಂಗಮಿಷ್ಠಿತಾ ವೇದಾ ಸ್ಥಾನಾನಿ ವಿದ್ಯಾನಾಂ ಧರ್ಮಸ್ಯ 14. ಹೀಗೆ ಯಾಜ್ಞವಲ್ಕ್ಯರು ಬೃಹಸ್ಪತಿ ಇಬ್ಬರು ಈ ನಿರ್ಣಯವನ್ನು ಒಂದು ಶ್ಲೋಕದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಧರ್ಮಜ್ಞಾನ ಉಂಟಾಗತ್ತೆಯೇ ಹೊರತು ಜೀವನಕ್ಕೆ ದುಡ್ಡು ಕಾಸು ಹಣ ಎಲ್ಲ ಸೌಕರ್ಯಗಳು ಆಗೋದು. ಅದಕ್ಕೆ ಉಪವಿದ್ಯೆ
ಸಂಗೀತ, ಚಿತ್ರ, ಇನ್ನೂ ಕಾರ್ಮಿಕರು ಮಾಡುವಂತಹ ನಾನಾ ಕೆಲಸಗಳು, ವಿವಿಧವಾದ ಶಿಲ್ಪಗಳು. ಇದಕ್ಕೆ 2 ವಿಭಾಗ ಮಾಡಿಕೊಂಡಿದ್ದಾರೆ. ಲೋಕದಲ್ಲಿ ನಾವು ಕೆಲಸ ಮಾಡಿ ಸಂಪಾದನೆ ಮಾಡಬೇಕು. ನಮ್ಮ ಶರೀರಕ್ಕೆ ಕಷ್ಟಕೊಟ್ಟು ದುಡಿದು ಸಂಪಾದನೆ ಮಾಡಿ ಚೆನ್ನಾಗಿರಬೇಕು. ಇದನ್ನು ನಮ್ಮಾಳ್ವಾರರು ಹೇಳ್ತಾರೆ. ನುಮ್ ಮೈ ವರುತ್ತಿ ಕೈಶೈದೆ ಉಯ್ಮಿನೋ ಅಂತ ದಿವ್ಯ ಪ್ರಬಂಧದ. ಅಕ್ಷೈ ಮಾದೀವ್ಯ. ಜೂಜು ಗೀಜು ಆಡ್ಕೊಂಡು ಕಾಲ ಕಳಿಬೇಡ. ಕೃಷಿಂ ಇತ್ ಕೃಷಸ್ವ ಋಗ್ವೇದ. ಸ್ವಲ್ಪವಾದರೂ ವ್ಯವಸಾಯ ಮಾಡೋ. ನಿಮ್ಗೆ ಊಟಕ್ಕೆ ಬೇಕಾದ್ದು ನೀನೇ ತಯಾರು ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು. ಕೃಷಿನ ಹೇಳಿ. ಕೃಷಿಯು ಒಂದು ಉಪವಿದ್ಯೆ. ಆದ್ದರಿಂದ ವಿದ್ಯೋಪವಿದ್ಯಾತ್ಮ ಪಂಚಮಃ ಸಾರ್ವವರ್ಣಿಕ. ಎಲ್ಲ ವರ್ಣದವರು ಕೂಡ ಈ ಆಧ್ಯಾತ್ಮಿಕ ಧರ್ಮಜ್ಞಾನವನ್ನು ಪಡೆಯಬಹುದು, ಜೀವನ ಯಾತ್ರೆಯನ್ನು ನಡೆಸಬಹುದು, ಸಂಪಾದನೆಯನ್ನು ಮಾಡಬಹುದು. ಅದು ಯಾವುದು ಅಂದರೆ ಸಂಗೀತ ಅಂತ ನಾರದರು ಹೇಳ್ತಾರೆ. ಅದರಲ್ಲಿ ನೃತ್ಯ, ಹಾಡುಗಾರಿಕೆ, ವಾದ್ಯ, ಇದು 3 ಸೇರಿದರೆ ಸಂಗೀತ. ತೌರ್ಯತ್ರಿಕಂ ನೃತ್ಯ ಗೀತ ವಾದ್ಯಂ. ಇದಕ್ಕೆ ನಾಟ್ಯ ಅಂತ ಹೆಸರು. ನಾಟ್ಯಮಿದಂತ್ರಯಂ. ಸುಮ್ಮನೆ ಕೈಕಾಲಲ್ಲಿ ಆಡಿಸ್ಬಿಟ್ರೆ ಅದು ನಾಟ್ಯ ಆಗೋದಿಲ್ಲ. ಸಕಲ ಶಾಸ್ತ್ರಗಳು ಕೂಡ ನಾಟ್ಯಕ್ಕೆ ಅಂಗವಾಗಿ ಹೋಗುತ್ತೆ. ಅದರಲ್ಲಿ ಕಾವ್ಯಶಾಸ್ತ್ರವು ಸೇರಿಕೊಂಡ್ಬಿಡುತ್ತೆ. ಅದರಲ್ಲಿ ಪ್ರಧಾನವಾಗಿ ಸಂಸ್ಕೃತ ಭಾಷೆಯಲ್ಲಿ ಕಾವ್ಯಶಾಸ್ತ್ರಗಳು ವಿಸ್ತಾರವಾಗಿದೆ. ಇದು ಯಾವುದನ್ನು ಕಲಿಬೇಕಾದರೂ ಒಂದು ಕ್ರಮ ಇದೆ. ಅದನ್ನು ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾರೆ. ನೀವು ವಿದ್ಯೆಯನ್ನಾದರೂ ಕಲಿಯಿರಿ, ಉಪವಿದ್ಯೆಯನ್ನಾದರೂ ಕಲಿಯಿರಿ. ಮೊದಲು ಗುರುಗಳ ಹತ್ರ ಹೋಗಿ ಅವರು ಹೇಳೋದನ್ನು ನಾವು ಕೇಳಬೇಕು, ಕಿವಿಯಲ್ಲಿ ಆಲಿಸಿ ಕೇಳಬೇಕು ಅಂತ ನಿಮಗೊಂದು ಜ್ಞಾನ ಬರಬೇಕು. ಅದಕ್ಕೆ ಶುಶ್ರೂಷ ಅಂತ ಹೆಸರು. ಶ್ರೋತುಂ ಇಚ್ಛ, ಕೇಳಬೇಕೆಂಬ ಆಸೆ ಬರಬೇಕು. ಕೇಳಬೇಕೆಂಬ ಆಸೆ ಇದೆ, ಕೇಳದೇನೆ ಇದ್ದರೆ ಆಸೆ ಮಾತ್ರ ಇರುತ್ತೆ ಅಷ್ಟೆ. ಆಮೇಲೆ 2ನೇ ಸ್ಟೇಜು ಶ್ರವಣ. ಗುರುಗಳು ಹೇಳಿದ್ದನ್ನು ಕಿವಿಯಲ್ಲಿ ಕೇಳ್ಕೊಬೇಕು. ಈ ಕಿವಿಯಲ್ಲಿ ಕೇಳಿಬಿಟ್ಟು ಆ ಕಡೆ ಕಿವಿಯಲ್ಲಿ ಬಿಟ್ಟುಬಿಟ್ರೆ ಪ್ರಯೋಜನವಿಲ್ಲ. ಎಷ್ಟೋ ಉಪನ್ಯಾಸಗಳು, ಪುರಾಣಗಳು, ಲೆಕ್ಚರ್ಗಳನ್ನೆಲ್ಲ ಕೇಳ್ತೇವೆ. ಅಯ್ಯೋ ಹೇಳಿದರು, ಸಂತೋಷವಾಗಿದೆ, ಚೆನ್ನಾಗಿತ್ತು ಅಂತ ಹೇಳಿಬಿಡ್ತೇವೆ, ಬಂದುಬಿಡ್ತೇವೆ. ಅದು ಏನು ಹೇಳಿದರೆ ಅವರು ನೀನೇನು ಗ್ರಹಿಸಿದೆ ಅಂದರೆ ಏನು ನಮಗೆ ಗೊತ್ತಾಗ. ಅಂದರೆ ಗ್ರಹಣ ನೀವು ಮಾಡಿರೋದಿಲ್ಲ. ಯಾವ ಪಾಯಿಂಟು ನಿಮಗೆ ಜೀವನಕ್ಕೆ ಬೇಕೋ ಅದನ್ನು ಗ್ರಹಿಸಿರೋದಿಲ್ಲ. ಅದನ್ನು ನೀವು ಗ್ರಹಿಸಬೇಕು. ಗ್ರಹಿಸಿದ್ದನ್ನು ಮರೆಯದೇ ಇರಬೇಕು. ಅದಕ್ಕೆ ಧಾರಣೆ ಮಾಡಬೇಕು. ಧಾರಣೆ ಮಾಡೋದಕ್ಕೆ ಒಂದು ಅಭ್ಯಾಸ ಇದೆ. ಯಾವುದೋ ಒಂದು ಶಬ್ದ, ಶ್ಲೋಕವನ್ನು ಸುಮ್ಮನೆ ಉರು ಹಾಕೋದು. ಉರು ಹಾಕಿಬಿಟ್ರೆ ನಿಮಗೆ ಅರ್ಥ ಗೊತ್ತಿದೆಯೋ ಇಲ್ವೋ, ಯಾವುದೋ ಸಮಯದಲ್ಲಿ ಅದು ನಿಮಗೆ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಆವಾಗ ಅರ್ಥಜ್ಞಾನ ನಿಮಗೆ ಮೊದಲು ಇರೋದಿಲ್ಲ. ನಿಮಗೆ ಜೀವನದಲ್ಲಿ ಅನುಭವಗಳು ಬಂದಿರೋದರಿಂದ ಆ ಸಮಯಕ್ಕೆ ತಕ್ಕಂತೆ ಆ ಶ್ಲೋಕಕ್ಕೆ ಒಂದು ಅರ್ಥ ನಿಮಗೆ ಆಗತ್ತೆ. ಅದು ವಿಜ್ಞಾನ. ಶುಶ್ರೂಷ, ಶ್ರವಣ, ಗ್ರಹಣ, ಧಾರಣ ಆದ ಮೇಲೆ ಅದರ ಬಗ್ಗೆ ವಿಶೇಷ ಜ್ಞಾನ ನಿಮಗೆ ಉಂಟಾಗತ್ತೆ. ಸ್ಪೆಷಲ್ ಆಗಿ ಅಧ್ಯಯನ. ಅದಾದಮೇಲೆ ನಿಮಗೇನು ಬರುತ್ತೆ, ನಿಮಗೆ ಸ್ವಲ್ಪ ಸ್ವಾತಂತ್ರ್ಯ ಸಿಗುತ್ತೆ. ಹೀಗೆ ಆದರೆ ಹೀಗೆ ಆಗತ್ತೆ, ಹೀಗಾಗಲಿಲ್ಲ ಅಂದರೆ ಹೀಗೆ ಆಗೋದಿಲ್ಲ. ಇದಕ್ಕೆ ಊಹಾ ಅಪೋಹ ಅಂತ ಗೆಸ್ಸಿಂಗ್ ಪವರ್ ಬರುತ್ತೆ ನಿಮಗೆ. ಅದಕ್ಕೆ ಊಹಾಪೋಹ. ಈ ಗೆಸ್ಸಿಂಗ್ ಪವರ್ ಬಂದ ಮೇಲೆ ನಿಮಗೆ ಒಂದು ನಿರ್ಣಯ ಗೊತ್ತಾಗುತ್ತೆ.
ತತ್ವ, ಈ ವಿಷಯ ಹೀಗೇನೆ ಅಂತ ನಿರ್ಣಯ ಆಗತ್ತೆ. ಇದಕ್ಕೇನು ಮಾಡಬೇಕು ಅಂದರೆ, ಧಾರಣ ಅಂತ ಒಂದಿದೆಯಲ್ಲ, ಮರೆಯದೇ ಇರುವ ಹಾಗೆ ನಾವು ಧರಿಸೋದು. ಯಾವುದನ್ನು ನೋಡಿದ್ದನ್ನು, ಕೇಳಿದ್ದನ್ನು, ಅನುಭವಿಸಿದ್ದನ್ನು ನಾವು ಮರೆಯೋ ಹಾಗಿಲ್ಲ. ಅದು ಬರಬೇಕಾದ್ರೆ ಮೇಧ ಅಂತ ಒಂದು ಸೂಕ್ತ ಇದೆ. ಜ್ಞಾಪಕ ಶಕ್ತಿ, ನೆನಪು. ಆ ನೆನಪಿಗೆ ಸರಸ್ವತಿ ದೇವತೆ, ಅಧಿದೇವತೆ ಹಯಗ್ರೀವರು. ಹಯಗ್ರೀವರದ್ದು ಒಂದು ಮಂತ್ರ ಇದೆ ಉಪನಿಷತ್ನಲ್ಲಿ. ಯಾವುದನ್ನು ಕೂಡ ನಾವು ನನಗದು ಬೇಡ, ನನಗೆ ಯಾಕೆ, ಹೋಗೋ ಅಂತ ಉದಾಸೀನ ಮಾಡಬಾರ್ದು. ಬೇವಿನಕಾಯಿ ಬಂತ, ನೋಡೋಣ ಏನು ಅಂತ ತಿಳ್ಕೊಳ್ಳೋಣ. ಕಹಿ ನಮ್ಗೆ ತಿನ್ನೋಕ್ಕಾಗೋಲ್ಲ, ಆದರೆ ಅದರಿಂದ ಮೈಗೆ ಆರೋಗ್ಯ ಉಂಟು. ಬೇವಿನ ಎಲೆ, ಬೇವಿನ ಸೊಪ್ಪು, ಬೇವಿನ ಮೇಣ, ಇದರಲ್ಲೆಲ್ಲ ಗುಣಗಳಿದೆ. ಬೇವಿನ ಬೀಜದಲ್ಲಿ ಎಣ್ಣೆ ತೆಗೆದರೆ ಚರ್ಮ ರೋಗಕ್ಕೆಲ್ಲ ಅದು ಪರಿಹಾರ. ಎಣ್ಣೆ ಅದೆಲ್ಲ ತಿಳ್ಕೊಂಡ್ರೆ ಆಯಿತು. ಆ ಸಂದರ್ಭ ಅದೇ ದಿವಸ ಊಟ ಮಾಡೋದಲ್ವಲ್ಲ, ಅದೇ ನೇರಳೆ ಹಣ್ಣು ಬಂದರೆ ಅದನ್ನು ತಿಳ್ಕೋಬೇಕು. ಅದನ್ನು ತಿಂದರೆ ನಮ್ಮ ಶರೀರಕ್ಕೆ ಕೆಲವು ಆರೋಗ್ಯಗಳು ಇದೆಲ್ಲ ಆಗುತ್ತೆ. ಹಾಗೆ ಯಾವುದೇ ವಸ್ತುವನ್ನು ಅದು ಬೇವು ನನಗೆ ಬೇಡ, ಇದು ನೇರಳೆ ನನಗೆ ಬೇಕು ಅಂತ ಮೊಟ್ಟ ಮೊದಲೇ ನಾವು ನಿರ್ಣಯ ಮಾಡಬಾರ್ದು. ಎಲ್ಲವನ್ನೂ ತಿಳ್ಕೊಂಡು ಹೋಗ್ಬೇಕು. ಇದಕ್ಕೋಸ್ಕರ ಅನಿರಾಕರಣಂ, ಯಾವುದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ವಿಷವೂ ಇರ್ಬೋದು, ಅದು ವಿಷ ಅಂತ ತಿಳ್ಕೊಂಡ್ರೆ ಆಯಿತು, ಉಪಯೋಗಿಸೋದು ಬೇಡ ಅಷ್ಟೇ. ಅಮೃತ ಅಂದರೆ ತಿಳ್ಕೊಂಡ್ರೆ ಆಯಿತು, ಅದು ಉಪಯೋಗಿಸೋಣ. ಇದರಿಂದ ವಿವೇಚನೆ ನಿಮಗೆ ಬರುತ್ತೆ. ಇದಕ್ಕೋಸ್ಕರ ಒಂದು ಮಂತ್ರ ಇದೆ, ಅದು ಹಯಗ್ರೀವ ಮಂತ್ರ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತು ಅನಿರಾಕರಣಂ. ನೀವು ನೆಗ್ಲೆಕ್ಟ್ ಮಾಡದೆ ಹೋದರೆ ಅದು ನಿಮಗೆ ಜ್ಞಾಪಕ ಯಾವಾಗಲೂ ಇರುತ್ತೆ. ಧಾರಯಿತ ಭೂಯಾಸಂ ಕರ್ಣಯೋ ಸ್ತುತಂ. ಕಿವಿಯಲ್ಲಿ ಕೇಳಿದ್ದನ್ನು ನಾವು ಮರೆಯೋದೇ ಇಲ್ಲ. ಮಾಚ್ಯೋಢ್ವಂ ಮಮ ಅಮುಷ್ಯ. ನಾವು ಕೇಳಿದ ಹಾಗೇನೆ ನಮಗೆ ಸಂಬಂಧಪಟ್ಟವರಿಗೂ ಕೂಡ ಜೀನ್ಸ್ನಲ್ಲಿ ಆ ಜ್ಞಾಪಕ ಶಕ್ತಿ ಬಂದ್ಬಿಡುತ್ತೆ. ಇದು ಜೀನ್ಸಿಗೂ ಸಂಬಂಧಪಟ್ಟಿರುತ್ತೆ. ಹಿಂದಿನವರು ಏನೇನು ನಮಗೆ ಅಭ್ಯಾಸ ಮಾಡಿಸಿದಾರೋ, ಅವರು ಮಾಡ್ಕೊಂಡಿದ್ದಾರೋ, ಅದೆಲ್ಲ ನಮಗೆ ಮುಂದೆ ಸಂತತಿಯಲ್ಲಿ ಬರುತ್ತೆ. ಹೀಗೆ ಪ್ರಾರ್ಥನೆ ಮಾಡ್ಕೊಳ್ತಾನೆ, ನನಗೆ ಹೀಗಾಗಲಿ ಅಂತ. ಹಯಗ್ರೀವರು ಓಂ ಆಗಲಿ ಅಂತ ವರ ಕೊಡ್ತಾರೆ. ಮಮ ಮುಷ್ಯ ಓಂ ಅಂತ. ಇದು ಧಾರಣೆಗೆ ವೇದ ಮಂತ್ರ. ಇವಾಗ ಒಂದು ಟೆಕ್ನಿಕಲ್ ಆಗಿ ಈ ಧಾರಣೆಗೆ ನಾವು ಏನು ಮಾಡಬೇಕು. ಇವಾಗ ಇದು ನನ್ನ ಕೈಯಲ್ಲಿದೆ, ಇದನ್ನು ಏನು ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕನ್ನಡಕ ಅಂತಾರೆ, ಹಿಂದಿಯಲ್ಲಿ ಚಶ್ಮಾ ಅಂತಾರೆ, ಆಮೇಲೆ ಇಂಗ್ಲೀಷ್ನಲ್ಲಿ ಸ್ಪೆಕ್ಸ್ ಅಂತಾರೆ. ಸಂಸ್ಕೃತದಲ್ಲಿ ಏನು ಹೇಳ್ತಾರೆ? ಉಪಲೋಚನ ಅಂತ ಹೇಳ್ತಾರೆ. ಇದೆಲ್ಲ ಹೊಸದಾಗಿ ತಯಾರು ಮಾಡಿರೋ ಶಬ್ದ. ಇದು ಕಿವಿ ಮೇಲೆ ಹಾಕೊಳ್ಳೋದ್ರಿಂದ, ಕಿವಿ ಇಲ್ಲದೆ ಹೋದರೆ ಕನ್ನಡಕ ಹಾಕೊಳ್ಳೋಕ್ಕಾಗಲ್ಲ, ಮೂಗಿಲ್ಲದೆ ಹೋದರೆ ಕನ್ನಡಕ ಹಾಕೊಳ್ಳೋಕ್ಕಾಗಲ್ಲ. ಅದರಿಂದ ತಮಿಳಿನಲ್ಲಿ ಮುಕ್ಕನ್ನಾಡಿ ಅಂತ ಹೇಳ್ತಾರೆ. ಮೂಗಿನ ಮೇಲೆ ಕುಳಿತಿರುವ ಒಂದು ಗಾಜು. ಕನ್ನಡದಲ್ಲಿ ಕನ್ನಡಕ ಅಂತಾರೆ. ಸಂಸ್ಕೃತದಲ್ಲಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿದರೆ ಕರ್ನಾಟಕ.
ಅಡ ಉದ್ಯಮನೆ ಹೀಗೆ ಎತ್ತಿ ಕಿವಿ ಮೇಲೆ ಹಾಕೋಬೇಕು. ಆದ್ದರಿಂದ ಕನ್ನಡಕ ಏನು ಹೇಳಿದರೂ ಆಗತ್ತೆ. ಹೀಗೆ ಒಂದು ಪದಾರ್ಥ ಬಂದಾಗ ಯಾವ್ಯಾವ ಭಾಷೆಯಲ್ಲಿ ಅದಕ್ಕೆ ಏನೇನು ಹೆಸರಿದೆ ತಿಳ್ಕೊಂಡ್ಬಿಡ್ಬೇಕು. ಇದರ ಉಪಯೋಗ ಏನು ಅಂತ ತಿಳ್ಕೊಳ್ಬೇಕು. ಇದು ಗಾಜು ಯಾವ ಥರ ಮಾಡಿದ್ದಾರೆ, ಇದು ಪ್ಲಾಸ್ಟಿಕ್ಕಿಂದ ಇಲ್ಲ ಗಾಜಾ ಹೇಗೆ ಮಾಡಿದ್ದಾರೆ ಅಂತ. ಪ್ಲಾಸ್ಟಿಕ್ಕಿಂದ ಆದರೆ ಕೆಳಗೆ ಬಿದ್ದರೂ ಏನೂ ಆಗೋಲ್ಲ, ಗಾಜಾದರೆ ಉಳಿದು ಹೋಗುತ್ತೆ. ಈ ವಸ್ತು, ಇದೊಂದು ವಸ್ತು ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಕೋಶ ಅಂದರೆ ಇದರ ಡಿಕ್ಷನರಿ, ಇದರ ಹೆಸರುಗಳು ಯಾವ್ಯಾವ ಭಾಷೆಯಲ್ಲಿ ಇದೆ ಅಂತ ತಿಳ್ಕೋಬೇಕು. ಇದು ಯಾವ್ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ, ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ ಬದಲಾವಣೆಗೆ. ಭತ್ತ ಅದನ್ನು ಕುಟ್ಟಿ ಅಕ್ಕಿ ಮಾಡಿದರೆ ಅಕ್ಕಿ, ಆಮೇಲೆ ಅದನ್ನು ಹಿಟ್ಟು ಮಾಡ್ಬೋದು, ಇಲ್ಲ ಅನ್ನ ಮಾಡ್ಬೋದು, ಆಮೇಲೆ ತಿನ್ಬೋದು. ಅಂದರೆ ಒಂದು ಭತ್ತ ಅಕ್ಕಿಯಾಗಿ ಅನ್ನವಾಗಿ ತಿನ್ನೋದಕ್ಕಾಗತ್ತೆ. ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ರಿವರ್ಸ್ ಬದಲಾವಣೆ ಯಾವುದೂ ಆಗೋದಿಲ್ಲ, ಜ್ಞಾಪಕ ಇಟ್ಕೊಳ್ಳಿ. ಇದಕ್ಕೆ ದ್ರವ್ಯ ಅಂತ ಹೆಸರು. ಉತ್ಪತ್ತಿ ವ್ಯಯ ದ್ರವ್ಯಂ. ಹುಟ್ಟೋದು, ಬದಲಾವಣೆ ಆಗೋದು ಆಗ್ತಾನೇ ಇರುತ್ತೆ. ಮಡಿಕೆ ಮಣ್ಣಿನಿಂದಲೇ ಆಗಿರೋದು, ತಿರ್ಗಾ ಅದು ಚೂರು ಚೂರಾಗಿ ಪುಡಿ ಪುಡಿ ಮಾಡಿದ್ರೂ ಕೂಡ ತಿರ್ಗಾ ಅದು ಈ ಮುದ್ದೆ ಮಣ್ಣು ಆಗೋದೇ ಇಲ್ಲ. ನೀರಿನಲ್ಲಿ ಕಲಸಿದ್ರು ಆ ಪುಡಿಯೇ ಅದು ಭೂಮಿಲಿ ಸೇರಿ ಹೋಗಬೇಕು. ಯಾವಾಗಲೂ ಪ್ರಳಯ ಕಾಲದಲ್ಲಿ ತಿರ್ಗಾ ಆ ಮುದ್ದೆ ಮಣ್ಣಾಗತ್ತೆ ಅದು ಮಡಿಕೆ. ಅದರಿಂದ ಒಂದು ಪದಾರ್ಥ ಎಷ್ಟು ರೂಪದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಆಮೇಲೆ ಇದಕ್ಕೆ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ, ಅದು ಶಾಸ್ತ್ರದಲ್ಲಿ. ಮಣ್ಣು ಅಂದರೆ ಏನು, ನೀರು ಅಂದರೆ ಏನು. ನಿಮಗೆ ನೀವು ವಿಜ್ಞಾನದಲ್ಲಿ ನಿಮಗೆ ನೀರಿಗೆ ಏನೋ ಒಂದು ಹೇಳ್ಕೊಟ್ಟಿದ್ದಾರೆ, ಅದೇನೋ ಒಂದು 3 ಅಕ್ಷರ ಹೇಳ್ತಾರಲ್ಲ, H2O ಅಂತ. ಹಾಗೆ ಆ ಶಾಸ್ತ್ರೀಯವಾದ ಲಕ್ಷಣ ತಿಳ್ಕೊಳ್ಬೇಕು. ಲಕ್ಷಣಂ ಹೇತುರೇವಚ ಪ್ರಯೋಜನಮಪಿ ಹೇತು ಅಂತ ಸಂಸ್ಕೃತ. ಅದರಿಂದ ಉಪಯೋಗ ನಮಗೇನು ಅನ್ನೋದು ತಿಳ್ಕೊ. ನಮಗದು ಉಪಯೋಗವಿಲ್ಲದೆ ಹೋದರೆ ಅದು ಇಟ್ಕೊಂಡು ನಾವೇನು ಮಾಡಬೇಕಾಗಿತ್ತು. ಈಗ ನೀವು ಬೆಳಗ್ಗೆ ನಾನು ಈ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಾಗ, ವಾದ್ಯಾರೇ ಚಳಿ ಶಾಲು ಹೊತ್ಕೊಂಡು ಬಿಟ್ಟೆ ಅಂತ ಹೇಳಿ. ಶಾಲು ಚಳಿಗೆ ಪರಿಹಾರ ಅನ್ನೋದನ್ನು ತಿಳ್ಕೊಂಡಿದ್ರೆ ಆಗ್ತದೆ, ಉಪಯೋಗಿಸ್ತೀರಿ. ಬಿಸಿಲು ಕಾಲದಲ್ಲಿ ಬೆವರ್ತಾ ಇರುವಾಗ ಶಾಲು ಯಾರು ಹಾಕ್ಕೊಳ್ತಾರೆ? ಇದಕ್ಕೆ ಇಂತಹ ಸಂದರ್ಭದಲ್ಲಿ ಪ್ರಯೋಜನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸುಮ್ಮನೆ ಶಾಲು ಅಂತ ವಿಚಾರ ಬಂತಲ್ಲ, ಅದಕ್ಕೊಂದು ಶ್ಲೋಕ ಹೇಳ್ತೀನಿ. ಈ ಶಾಲುಗೆ ಹಸಂತಿ ಅಂತ ಹೆಸರು. ಅಗ್ಗಿಷ್ಟಿಗೆ ಅಂತ ಇದೆ. ಮಣ್ಣಿನಲ್ಲಿ ಸಣ್ಣ ಪಾತ್ರೆ ಹಾಗೆ ಮಾಡಿಬಿಟ್ಟು ಬಾಯಿ ಚೆನ್ನಾಗಿರುತ್ತೆ, ಇದ್ದಿಲು ಒಲೆ ಇದ್ದಾಗೆ ಅದಕ್ಕೆ ಕೆಂಡ ಹಾಕಿ ಇಟ್ಕೊಂಡಿರ್ತಾರೆ ಚಳಿಗಾಲದಲ್ಲಿ. ಅದಕ್ಕೂ ಹಸಂತಿ ಅಂತ ಹೆಸರು. ವಾಮಲೋಚನ ಅಂತ ಒಂದು ಪದ, ಸುಂದರವಾದ ಕಣ್ಣು ಉಳ್ಳ ಪದಾರ್ಥ. ಆ ಅಗ್ಗಿಷ್ಟಿಗೆಗೆ ಬಾಯಿ ಚಿಕ್ಕದಾಗಿರುತ್ತೆ, ಒಳಗಡೆ ಕೆಂಡ ಇರುತ್ತೆ. ಅದರ ಬಾಯಿ ನೋಡಿದರೆ ಆ ಕೆಂಡ ಕೆಂಪು ಕಣ್ಣು ಹಾಗೆ ಕಾಣುತ್ತೆ. ಚಿಕ್ಕ ಬಾಯಿ ಇರುತ್ತೆ ಅದಕ್ಕೆ, ಕಣ್ಣಿನ ಹಾಗೆ. ಹಾಗೆ ಈ ಶಾಲುವಿನಲ್ಲಿ ಚಿತ್ರವಾಗಿ ಕಣ್ಣುಗಳಾಗಿ ನವಿಲು ಕಣ್ಣಿನ ಹಾಗೆ ಚಿತ್ರ ಮಾಡಿರ್ತಾರೆ. ಅದರಿಂದ ವಾಮಲೋಚನ. ವಾಮ ಅಂದರೆ ಸುಂದರವಾದ ಕಣ್ಣುಗಳಿಗೆ. ಈಗ ಹಸಂತಿ ಅಂದರೆ ವಿಶೇಷ್ಯ, ವಾಮಲೋಚನ ವಿಶೇಷ. ಸುಂದರವಾದ ಕಣ್ಣುಳ್ಳ ಶಾಲು, ಸುಂದರವಾದ ಕಣ್ಣು ಕಸೂತಿಗಳಿರುವ ಶಾಲು ಅಂತ ಅರ್ಥ. ಸುಂದರವಾದ ಕಣ್ಣುಳ್ಳ ಅಗ್ಗಿಷ್ಟಿಗೆ. ಚಳಿಗಾಲದಲ್ಲಿ
ಇದನ್ನು ಉಪಯೋಗಿಸ್ತಾರೆ. ಇನ್ನೊಂದು ಸ್ವಲ್ಪ ಯುವಕರಾದವು ವಯಸ್ಸಾಗಿ ಮದುವೆ ಆಗಿರೋರಿಗೆ ವಾಮಲೋಚನ ಅಂದರೆ ಸುಂದರವಾದ ಕಣ್ಣುಗಳು ಅಂದರೆ ಹೆಂಗಸರು ಅಂತ ಜನರಲ್ ಆಗುತ್ತೆ. ಆವಾಗ ಅದು ವಿಶೇಷ ಆಗೋಗುತ್ತೆ. ಕೋಪಿಸ್ಕೊಂಡಿದ್ರೆ ಹೆಂಗಸು ಪ್ರಯೋಜನವಿಲ್ಲ, ನಗುತ್ತಾ ಇರಬೇಕು. ಹಸಂತಿ ಅಂದರೆ ನಗುತ್ತಾ ಇರುವವಳು ಅಂತ ಅರ್ಥ. ಆವಾಗ ವಾಮಲೋಚನ ವಿಶೇಷ ಆಗೋಗುತ್ತೆ, ಹಸಂತಿ ಅನ್ನೋದು ವಿಶೇಷಣ ಆಗೋಗುತ್ತೆ. ಈ ಶ್ಲೋಕವನ್ನು ಒಬ್ಬ ಕವಿ ತಮಾಷೆಯಾಗಿ ಹೇಳ್ತಾನೆ. ಹಸಂತೀಂಚ ಹಸಂತೀಂಚ ಹಸಂತೀಂ ವಾಮಲೋಚನ ಹೇಮಂತೆ ಯೇ ನಸೇವಂತೆ. ಚಳಿಗಾಲದಲ್ಲಿ ಇದನ್ನು ಉಪಯೋಗಿಸದೇ ಇರೋರು ಯಾರು ಮನುಷ್ಯರಿದ್ದಾರೋ ಅವರು ಗಂಡಸರಾದರೂ ಇರ್ಬೋದು, ಹೆಂಗಸರಾದರೂ ಇರ್ಬೋದು. ನರ ಅಂದರೆ ಮನುಷ್ಯರು, ಅವರು ಪುರುಷಾಧಮಾಹ, ಮನುಷ್ಯರಲ್ಲಿ ಕೆಳಮಟ್ಟದ ಜನ. ಅದರಿಂದ ಶಾಲುವಿನ ಉಪಯೋಗವನ್ನು ನಾವು ತಿಳ್ಕೊಂಡ್ರೆ ಗೊತ್ತಾಯ್ತೆ. ಹೀಗೆ ಧಾರಣಾ ಮಾತ್ರಕ ಅಂತ 64 ವಿದ್ಯೆಗಳಲ್ಲಿ ಇರುವೊಂದು ವಿದ್ಯೆ, ಇದೇ ಒಂದು ವಿದ್ಯೆ. ವಸ್ತು ಕೋಶ ತಥಾ ದ್ರವ್ಯಂ ಲಕ್ಷಣಂ ಹೇತುರೇವ ಚ ಇತ್ಯೇತತ್ ಧಾರಣಾದೇವ್ಯಾಃ ಪಂಚಾಂಗರುಚಿರಂ ಅಪುಃ. 5 ಅಂಶಗಳಿದೆ. ಹಾಗೆ ಒಂದು ಪದಾರ್ಥದ ಬಗ್ಗೆ ಈ 5 ಅಂಶಗಳನ್ನು ತಿಳ್ಕೊಂಡ್ಬಿಟ್ರೆ ತಿರ್ಗಾ ಅದರ ಬಗ್ಗೆ ನಾವು ಯೋಚನೆನೇ ಮಾಡಬೇಕಾಗಿಲ್ಲ. ಮನಸ್ಸಿನಲ್ಲಿ ದೃಢವಾಗಿ ನಿಂತು ಬಿಡುತ್ತೆ. ಈ ಪದಾರ್ಥ ಇದಕ್ಕೆ ಉಪಯೋಗವಾಗುತ್ತೆ, ಇದು ಇದರಿಂದ ತಯಾರಾಗಿರುತ್ತೆ, ಇಷ್ಟು ರೂಪಾಂತರಗಳಾಗತ್ತೆ, ಹೀಗೆ ಅದಕ್ಕೆ ಯಾವ ಭಾಷೆಯಲ್ಲಿ ಎಷ್ಟಿದೆ ಇಷ್ಟನ್ನು ಗುರುಕುಲದಲ್ಲಿ ಹಿಂದೆ ಹೇಳ್ಕೊಡೋದು. ಬರೀ ಸಂಸ್ಕೃತ ಹೇಳ್ಕೊಡ್ತಿರಲಿಲ್ಲ, ಪ್ರಾಕೃತ, ಕನ್ನಡ, ತಮಿಳುವಾಯ, ದೇಶಿ ಭಾಷೆಗಳು, ಟೆಕ್ನಿಕಲ್ ವರ್ಡ್ ಅಂತ ಹೇಳ್ತಾರೆ, ಪಾರಿಭಾಷಿಕ, ಅದನ್ನೆಲ್ಲ ಹೇಳ್ಕೊಡೋರು. ಈಗ ಅದೆಲ್ಲ ಹೇಳ್ಕೊಡೋರು ಯಾರು ಅಂತ ಶಿಕ್ಷಣ ವೃತ್ತಿ ಇಲ್ಲ. ಹೀಗೆ ಧಾರಣ ಅಂತ ಚಾಣಕ್ಯ ಹೇಳಿದ್ನಲ್ಲ, ಇದು ಧಾರಣಾ ಮಾತ್ರಕ ಅನ್ನೋದನ್ನು 64 ವಿದ್ಯೆಯಲ್ಲಿ ಒಂದರಲ್ಲಿ ಹೇಳಿದೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಕೆಲವು ವಿಷಯಗಳನ್ನು ಹೀಗೆ ಅಂತ 5 ಅಂಶ ತಿಳ್ಕೊಂಡ್ಬಿಟ್ರೆ ಆಯಿತು. ತಿಳ್ಕೊಟ್ಟದನ್ನು ಮರೆಯದೇ ಇರಬೇಕಾ? ಏನು ಮಾಡಬೇಕು? ಅದಕ್ಕೆ ಅದನ್ನು ರಿಪೀಟ್ ಮಾಡಿ, 10 ಸಲ ರಿಪೀಟ್ ಮಾಡಿದರೆ ಮರೆಯದೇ ಇರುತ್ತೆ ಅಷ್ಟೆ. ಅದರಿಂದ ಹಿಂದಿನವರು ಏನು ಮಾಡಿದರು, ಯಾವುದೇ ಶಬ್ದಗಳು ಬಂದರೂ ಕೂಡ ಅದನ್ನು ಕಂಠಪಾಠ ಮಾಡಿ ರಿಪೀಟ್ ಮಾಡು, ಜಪ ಮಾಡು ಅಂದ್ಬಿಟ್ರು. ಅದರಿಂದ ಜಪದಿಂದ ಒಂದು ಏಕಾಗ್ರತೆ, ಧಾರಣ ಸಾಮರ್ಥ್ಯ ಬರುತ್ತೆ. ಉರು ಹಾಕೋದ್ರಿಂದ ಬರುತ್ತೆ. ಉರು ಹಾಕೋದಕ್ಕೆ ಜಪ ಅಂತ ಹೆಸರು. ಜೋರಾಗಿ ಉರು ಹಾಕಿದರೆ ಅದಕ್ಕೆ ಜಪ ಅಂತ ಹೇಳೋದಿಲ್ಲ, ಅದಕ್ಕೆ ಪಾರಾಯಣ ಅಂತ ಹೇಳ್ತಾರೆ. ಮನಸ್ಸಲ್ಲೇ ಮಾಡಿಕೊಂಡ್ರೆ ಅದು ಮನಸ್ಸು ಬೇರೆ ಬೇರೆ ಕಡೆಗೆ ಹೋಗೋದ್ರಿಂದ ಅದು ದೃಢವಾಗಿ ಬರೋದಿಲ್ಲ. ಶಬ್ದ ಹೇಳ್ತಾ ಇದ್ರೆ ಬಾಯಲ್ಲಿ ನಮ್ಮ ಕಿವಿಗೆ ಬೀಳ್ತಾ ಇರುತ್ತೆ. ನಾವು ಹೇಳೋದು ಮನಸ್ಸಿನ ಮೂಲಕ ಹೇಳೋದೊಂದು ಸಲ, ಬಾಯಲ್ಲಿ ಹೇಳೋದೊಂದು, ಕಿವಿಲಿ ಕೇಳೋದೊಂದು. ನಾವು ಜಪ ಮಾಡ್ತಾ ಇದ್ದರೆ ನಮ್ಮ ಕಿವಿಗೆ ಕೇಳೋ ಹಾಗೆ 3 ಸಲ ರಿಪೀಟ್ ಆಗುತ್ತೆ ಅದು. ಅದರಿಂದ ಅದು ಮರೆಯೋದಿಲ್ಲ, ಜ್ಞಾಪಕ ಇರುತ್ತೆ. ಹೀಗೆ ಯಾವುದನ್ನು ಮರೆಯದೇ ಇರಬೇಕಾದ್ರೆ ಈ ಜಪ ಅನ್ನೋದು ತುಂಬ ಮುಖ್ಯ. ಈ ಜಪ ಮಾಡಿದರೂ ಕೂಡ ನಾವು ಅದರಲ್ಲಿ ಶ್ರದ್ಧೆಯನ್ನು ಇಟ್ಕೊಳ್ಳದೆ ಹೋದರೆ ಅದು ನಮ್ಮ ಕೈ ತಪ್ಪು ಹೋಗುತ್ತೆ. ವಿದ್ಯೆ ಅನ್ನೋದು ಒಂದು ಕೆಲವು ಜನಗಳು ವಂಶ ಪರಂಪರೆಯಿಂದ ಕೆಲವು ಒಳ್ಳೆಯ ಗುಣಗಳನ್ನು ಕಲ್ತ್ಕೊಂಡಿರ್ತಾರೆ. ವಂಶ ಪರಂಪರೆಯಿಂದ ಜೀನ್ಸ್ನಲ್ಲಿ ಬಂದಿರುತ್ತೆ. ಅಂಥವರಿಗೆ ಕೆಲವರಿಗೆ ಬ್ರಾಹ್ಮಣರು ಅಂತ. ಈ ವಿದ್ಯೆ ಅನ್ನೋದು ಬ್ರಾಹ್ಮಣನ ಹತ್ತಿರ ಬರುತ್ತೆಂತೆ. ನಾನು ನಿಧಿ, ನನ್ನನ್ನು ಕಾಪಾಡ್ಕೋ, ನಿನಗೆ ಯಾವಾಗ ಬೇಕೋ ನಿನಗೆ ನೀನು ಇಷ್ಟ ಬಂದಾಗ ಉಪಯೋಗಿಸ್ಕೊಳ್ಬೋದಪ್ಪ, ಉಪಯೋಗಿಸ್ಕೊ, ನನ್ನನ್ನು ಕಾಪಾಡ್ಕೋ,
ನನ್ನನ್ನು ಕಾಪಾಡಿಕೊಳ್ಳೋ ಕೆಲಸ ನಿಂದು ಅಂತ. ವಿದ್ಯಾ ಹವೈ ಬ್ರಾಹ್ಮಣ ಮಾಜಗಾಮ ಗೋಪಾಯ ಮಾಂ, ನನ್ನನ್ನು ಕಾಪಾಡ್ಕೊಳ್ಳಪ್ಪ. ಶೇವಧಿಸ್ತೇಹಮಸ್ಮಿ, ಶೇವಧಿಷ್ಟೇಹಮಸ್ಮಿ, ಸಂಧಿ ಮಾಡಿದಾಗ ಅಷ್ಟೇ ಆಗುತ್ತೆ. ಶೇವಧಿತೆ. ಹಾಗೆ ಆ ವಿದ್ಯೆ ನಮ್ಮಲ್ಲಿ ದೃಢವಾಗಿರಬೇಕಾದರೆ ನಮ್ಮ ಬುದ್ಧಿಯಲ್ಲಿ ಚಂಚಲತೆ ಇರಬಾರ್ದು. ಈಗ ನಾವು ಹೇಳಿದ್ವಲ್ಲ, ಧಾರಣಾ ಮಾತ್ರಕ 5 ಅಂಕಗಳು, ಅದನ್ನು ಅಭ್ಯಾಸ ಮಾಡಿ. ಅದು ಅಭ್ಯಾಸ ಇರಲೇ ಹೋದರೆ ನಾವು ಕಲಿತದ್ದೆಲ್ಲ ಮರೆತೇ ಹೋಗುತ್ತೆ. ಎಷ್ಟೋ ಜನ ನಮ್ಮೂರಿನಲ್ಲಿ 3 ಸಲ 4 ಸಲ SLC ಪರೀಕ್ಷೆಗೆ ಕಟ್ಟಿದರು. ರಾತ್ರಿ ಎಲ್ಲ ಕಲಿತ್ಕೊಂಡು ಓದೋರು, ಜಡಮುಡಿಯಾಗಿ ಓದೋರು. ಆದರೆ ಈ 5 ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟಿನ ಪ್ರಕಾರ ಓದ್ತಾ ಇರಲಿಲ್ಲ, ಸುಮ್ಮನೆ ಓದೋದು, ಫೇಲ್. ನಾವೆಲ್ಲ ಹಾಗೆ ಓದಲಿಲ್ಲ. ಉಪಾಧ್ಯಾಯರು ಹೇಳಿದರು, ಅವರು ಏನು ಪಾಯಿಂಟ್ ಹೇಳಿರ್ತಾರೋ ಅದನ್ನು ಮಾತ್ರ ಮನಸ್ಸಲ್ಲಿಟ್ಕೊಂಡು ಬಾಕಿ ಅವಶ್ಯಕತೆ ಇಲ್ಲದೆ ಇರೋದೆಲ್ಲ ಹಾಗೆ ಬಿಟ್ಟಿರ್ತವರು. ಬೇಕಾದಾಗ ಅದನ್ನು ತಗೊಳ್ತಿತ್ತು. ಅದರಿಂದ ಓದೋದ್ರಲ್ಲಿಯೂ ಕೂಡ ಗಮನ ಇಟ್ಟು ಓದೋದು ಬರಬೇಕು. ಈ ಗಮನ ಬರಬೇಕಾದ್ರೆ ಜಪ ಅದಕ್ಕೆ ಒಂದು ಅನುಕೂಲ. ಚತುರ್ಮುಖ ಬ್ರಹ್ಮನಿಗೆ ವೇದಗಳೆಲ್ಲ ಮರೆತು ಹೋಯಿತು. ಒಂದು ಅವಾಂತರ ಪ್ರಳಯ ಕಾಲ. ಆದಿ ಸೃಷ್ಟಿಯಲ್ಲಿ ವೇದ ಹೇಳಿಕೊಟ್ಟು ಎಲ್ಲ ಆಗಿತ್ತು. ಆಮೇಲೆ ಯಾವುದೋ ಒಂದು ಪ್ರಳಯ ಕಾಲದಲ್ಲಿ, ಅದು ಮಧ್ಯಂತರ ಪ್ರಳಯ, ಮರೆತು ಹೋಯಿತು. ಸೃಷ್ಟಿ ಮಾಡೋದಕ್ಕೆ ಗೊತ್ತೇ ಆಗಲಿಲ್ಲ. ಭಾಗವತದಲ್ಲಿ ಈ ಚರಿತ್ರೆ ಬರುತ್ತೆ, ಮಹಾಭಾರತದಲ್ಲೂ ಈ ಚರಿತ್ರೆ ಬರುತ್ತೆ. ವೇದಾಮೇ ಪರಮಂಚಕ್ಷು ವೇದಾಮೇ ಪರಮಂಧನಂ, ನನ್ನ ಕಣ್ಣು ಆಗಿತ್ತು ವೇದ, ನನ್ನ ಆಸ್ತಿ ಧನ ಹಣ ಇದ್ದಾಗಿತ್ತು. ನಾನು ಎಲ್ಲ ಸಮಾಜ ವ್ಯವಸ್ಥೆಯನ್ನು ಮಾಡಿಕೊಂಡು ಸೃಷ್ಟಿ ಮಾಡ್ತಾ ಇದ್ದೆ. ಇವಾಗ ಏನು ಮಾಡೋದು, ನನಗೇನು ತೋರ್ತಾ ಇಲ್ಲ. ಏನಾಯಿತು? ಮಧು ಕೈಟಭ ಅಂತ ಇಬ್ಬರು, ಅವರು ಏನು ಮಾಡಿದರು, ವೇದಗಳನ್ನೆಲ್ಲ ಈಗ ಕಂಪ್ಯೂಟರ್ನಲ್ಲಿ ಎಲ್ಲರೂ ಕಂಪ್ಯೂಟರಿಸಮ್ ಮಾಡ್ತಾರಲ್ಲ, ಹಾಗೆ ಮಾಡ್ಕೊಂಡ್ಬಿಟ್ಟು ತಗೊಂಡು ಹೊರಟೋದ್ರು. ಸಮುದ್ರ ಪಾತಾಳದಲ್ಲಿ ಇಟ್ಕೊಂಡ್ಬಿಟ್ರು. ಕಂಪ್ಯೂಟ್ರಲ್ಲಿದೆ, ಅಯ್ಯೋ ನಾವು ಅದನ್ನು ಯಾತಕ್ಕೆ ಮನಸ್ಸಲ್ಲಿ ತಗೋಬೇಕು, ಯಾವಾಗ ಬೇಕು? ಈ ಕಂಪ್ಯೂಟರ್ ಸಿಸ್ಟಮೇ ನಾಶ ಆದೋಗ ನೀವೇನು ಮಾಡ್ತೀರಿ? ಈ ಕಡೆ ಮನಸ್ಸಲ್ಲೂ ಇಲ್ಲ, ಆ ಕಡೆ ಕಂಪ್ಯೂಟ್ರು ಹೋಗ್ಬಿಡ್ತು. ಯಾರೋ ಕದ್ಕೊಂಡು ಹೊರಟೋರು. ಹೀಗಾಗೋಯ್ತು. ಆಗ ಅನಿರುದ್ಧ ಎಂಬ ಮೂರ್ತಿ ಶ್ವೇತದ್ವೀಪದಲ್ಲಿ, ಪಕ್ಕದಲ್ಲಿ ಕ್ಷೀರ ಸಮುದ್ರ, ಆದಿಶೇಷನ ಮೇಲೆ ಪರಮಾತ್ಮ ಸಕಲ ಜಗತ್ ಸೃಷ್ಟಿಕರ್ತ ಮಲಗಿದ್ದಾನೆ. ಅವನ ನಾಭಿಯಿಂದ ಒಂದು ತಾವರೆ ಹೂ ಬಂದಿದೆ. ಆ ಹೂವಿನಲ್ಲಿ ಬ್ರಹ್ಮ ಇದ್ದಾನೆ, ಅಳ್ತಾ ಇದ್ದಾನೆ. ಯಾಕೋ ಅಳ್ತೀಯ ಮಗು ಅಂತ ವಿಷ್ಣು ಕೇಳ್ತಾನೆ. ಹೀಗೆ ವೇದ ಹೋಯ್ತು, ನಾನು ಸೃಷ್ಟಿ ಮಾಡು ಅಂತ ಹೇಳಿದೆ, ಏನು ಮಾಡಲಿ? ಮಧುಕೈಟಭರು ಅಪಹರಿಸ್ಕೊಂಡು ಹೊರಟೋದ್ರು ನನ್ನ ವೇದವನ್ನೆಲ್ಲ. ಆಗ ಆ ಅನಿರುದ್ಧ ಮೂರ್ತಿಯಿಂದ ಒಂದು ತ್ರಿಕೋಣಾಕಾರವಾದ ಒಂದು ಜ್ಯೋತಿ ಹೊರಗಡೆ ಹೊರಡುತ್ತೆ. ಇದನ್ನು ನಾರದರು ನೋಡ್ತಾ ಇದ್ದಾರೆ. ಇದು ಅವಾಂತರ ಪ್ರಳಯ. ಅದು ಎಲ್ಲಿಗೋಗುತ್ತೆ? ಇದೇನು ಇದ್ದಕ್ಕಿದ್ದಾಗ ಒಂದು ಬಂದಲ್ಲ ಅಂತ ಅದರ ಹಿಂದೆ ಹೋಗ್ತಾರೆ. ಅದು ಆಕಾಶದಲ್ಲಿ ಹೋಗಿ ತ್ರಿಕೋಣಾಕಾರವಾಗಿತ್ತಲ್ಲ, ಕುದುರೆಯ ಮುಖವಾಗಿ ಆಗುತ್ತೆ. ಆ ಜ್ಯೋತಿಯಿಂದ ಒಂದು ಧ್ವನಿ ಬರ್ತಾ ಇದೆ, ಸೌಂಡ್. ಅದಕ್ಕೆ ಉದ್ಗೀತ ಅಂತ ಹೆಸರು. ಸಾಮವೇದದಲ್ಲಿ ಉದ್ಗೀತ ಅಂತ ಒಂದು ಓಂಕಾರದ ಸ್ವರ ಇದೆ. ಆ ಸ್ವರ ಬರ್ತಾ ಇದೆ ಇದರಲ್ಲಿ.
ಆ ಸ್ವರಕ್ಕೆ ಏನು ಶಕ್ತಿ ಅಂದರೆ, ಆ ಸ್ವರವನ್ನು ನಾವು ಹೇಳಿಬಿಟ್ರೆ ಎಲ್ಲರ ಪ್ರಾಣವೂ ನಮ್ಮ ವಶಕ್ಕೆ ಬರುತ್ತೆ. ಆ ಪ್ರಾಣವನ್ನು ಕಾಪಾಡೋದು, ಪ್ರಾಣವನ್ನು ನಾಶ ಮಾಡೋದು ಎರಡೂ ನಮಗೆ ಶಕ್ತಿ ಬರುತ್ತೆ. ಆ ಸೌಂಡಿಗೆ ಆ ಶಕ್ತಿ ಇದೆ. ಇದಕ್ಕೆ ಉಪನಿಷತ್ನಲ್ಲಿ ಮಧ್ಯೆ ಒಂದು ಕಥೆ ಇದೆ, ಅದನ್ನು ಜೋಡಿಸಿ ಹೇಳ್ತೇನೆ ನಾನು. ಒಬ್ಬ ಋಷಿ ಹತ್ರ ಶಿಷ್ಯ ಹೋಗಿ ಆ ಉದ್ಗೀತ ಸಾಮವನ್ನು ನನಗೆ ಹೇಳು, ನಿನಗೆ ಗೊತ್ತಾಗತ್ತೆ ಹೋಗು ಅಂತ ಹೇಳಿದರೆ ಹೊರತು ಅವರು ಹೇಳಲೇ ಇಲ್ಲ. ಏನು ಗೊತ್ತಾಗತ್ತೆ ಹೋಗು ಅಂದ್ರೆ ಹೋಗ್ತಾ ಇದ್ದ. ರಾತ್ರಿ ಆಯಿತು, ಕತ್ಲೆ, ಸುಮ್ಮನೆ ಹೋಗ್ತಾ ಇದ್ದಾನೆ. ಏನು ಗೊತ್ತಿಲ್ಲ, ಗುರಿ ಇಲ್ಲ. ಅದು ಯಾವ ದಾರಿಯೋ, ಕಾಡೋ ಗೀಡೋ ಇಲ್ಲ ಊರೋ ಏನೂ ಗೊತ್ತಿಲ್ಲ, ಇಲ್ಲ ಗದ್ದೆಯೋ ಹೊಲವೋ ತೋಟವೋ. ಒಂದು ಸೌಂಡ್ ಕಿವಿಗೆ ಬೀಳುತ್ತೆ. ಆ ಸೌಂಡ್ ಎಲ್ಲಿಂದ ಬರ್ತಾ ಇದೆ ಅಂತ ಅವನು ಹತ್ರ ಹೋಗ್ತಾನೆ. ಎರಡು ರತ್ನಗಳು ಹೊಳೆಯುತ್ತಾ ಇರೋ ಹಾಗೆ ಕಾಣುತ್ತೆ. ಹತ್ರ ಹೋಗ್ತಾನೆ, ಅದು ಎರಡು ಕಣ್ಣು, ಅದು ನಾಯಿ, ಅದು ಕಣ್ಣಿಂದ ಮಾಡಿಕೊಂಡು. ಯಾರಾದರೂ ತಮ್ಮ ಹತ್ತಿರ ಬಂದರೆ ಅವ್ರಿಗೆ ಪ್ರಾಣ ಉಳಿಯೋದಿಲ್ಲ ಅನ್ನೋ ಹಾಗೆ ಆ ಸೌಂಡು ಇವನಿಗೆ ಹೆದರಿಕೆ ಉಂಟಾಗುತ್ತೆ. ಅದು 4-5 ಮರಿ ಮಾಡಿದೆ. ಅದು ಆ ಮರಿಯನ್ನು ಕಾಪಾಡೋದಕ್ಕೋಸ್ಕರ ಆ ಸೌಂಡ್ ಮಾಡ್ತಾಯಿದ್ದೆ. ಕೇಳಿಬಿಟ್ಟ, ಸರಿ ಏನು ಮಾಡೋದು ಅಂತ ಅಲ್ಲಿಂದ ಬಂದುಬಿಟ್ಟ. ಅದು ಹೆದರಿಕೆ ಆಯಿತು. ಗುರುಗಳ ಹತ್ರ ಬಂದ. ಹೀಗೆ ಒಂದು ಸೌಂಡ್ ಆಯಿತು, ಅದನ್ನು ಕೇಳ್ತಾನೆ. ಅದೇ ಉದ್ಗೀತ ಅಂತ ಬೃಹದಾರಣ್ಯಕೋಪನಿಷತ್. ಈ ಹಯಗ್ರೀವ ಅಂದರೆ ಕತ್ತರಿಯಿಂದ ಮೇಲಕ್ಕೆ ಕುದುರೆಯ ಹಾಗೆ ಆಕಾರ. ಆಮೇಲೆ ಶರೀರವೆಲ್ಲ ವರ್ಣನೆಗಳೆಲ್ಲ ಆಮೇಲಿನ ಅವತಾರದಲ್ಲಿ ಬರುತ್ತೆ. ತ್ರಿಕೋಣಾಕಾರವಾದ ಒಂದು ಜ್ಯೋತಿ, ಅದು ಈ ಸೌಂಡ್ ಮಾಡ್ತಾ ಹೋಗಿ ಮೇಲಿಂದ ಹೋಗಿ ಸಮುದ್ರದಲ್ಲಿ ಬೀಳುತ್ತೆ, ಪಾತಾಳಕ್ಕೆ ಹೋಗುತ್ತೆ. ಆ ಮಧುಕೈಟಭರ ಇಬ್ಬರನ್ನೂ ಎಳೆದುಕೊಂಡು ಬರುತ್ತೆ. ಇವಾಗ ನಾನು ಹೇಳೋದನ್ನೆಲ್ಲ ಇಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀರಿ ನೋಡಿ. ಹಾಗೆ ಮಧುಕೈಟಭರಲ್ಲಿದ್ದಂಥ ಅಷ್ಟು ವೇದವನ್ನು ಕೂಡ ಇದು ರೆಕಾರ್ಡ್ ಮಾಡ್ಕೊಂಡು ಬಿಡುತ್ತೆ ಈ ಜ್ಯೋತಿ. ಗೊತ್ತಾಯ್ತಾ? ಆಮೇಲೆ ಮಧುಕೈಟಭರ ಸಂಹಾರ ಮಾಡೋದು, ಅವರೊಂದಿಗೆ ಯುದ್ಧ ಮಾಡೋದೆಲ್ಲ ಒಂದು ಕಥೆ. ಭರತನಾಟ್ಯ ಶಾಸ್ತ್ರದಲ್ಲಿ ಈ ವಿಷಯವನ್ನು ಅವರು ಎತ್ತಿದ್ದಾರೆ. ಒಂದು 5-6 ಶ್ಲೋಕ ಮಾತ್ರ ಇದೆ. ಭರತನಾಟ್ಯ ಶಾಸ್ತ್ರದಲ್ಲಿ ಏನಾಗಿದೆ ಅಂದರೆ, ಹೆಚ್ಚು ನಾಟ್ಯ ಆಡೋರೆಲ್ಲ ಶೈವರು. ವೈಷ್ಣವವಾಗಿ ಬಂದ ಅಂಶಗಳನ್ನೆಲ್ಲ ಅವರು ಬರ್ಕೊಳ್ಳದೆ ಶೈವ ಅಂಶಗಳನ್ನು ಮಾತ್ರ ಬರೆದಿಟ್ಕೊಂಡಿದ್ದಾರೆ. ಇವಾಗಿರೋ ನಾಟ್ಯಶಾಸ್ತ್ರ ಅಷ್ಟೆ. ಎಲ್ಲೋ ಒಂದು 2-3 ಜಾಗದಲ್ಲಿ ವೈಷ್ಣವ ಅಂಶಗಳು ಏನಿದೆಯೋ ಅದು ಉಳ್ಕೊಂಡು ಬಿಟ್ಟಿದೆ. ಅದನ್ನು ತೆಗೆಯೋಕ್ಕಾಗೋದಿಲ್ಲ. ಅದರಲ್ಲಿ ಒಂದು ಸ್ವಾರಸ್ಯವಾದ ವಿಷಯ ಇದೆ. ಈ ಹಯಗ್ರೀವಾವತಾರದಲ್ಲಿ ಎಷ್ಟೋ 1000 ವರ್ಷ, ನಮ್ಮ ಲೆಕ್ಕದಲ್ಲಿ 1000 ವರ್ಷ ಅದು ಮಧುಕೈಟಭರೊಂದಿಗೆ ಯುದ್ಧ ಮಾಡ್ತಾರೆ. ಅವರೇನು ಸಾಧಾರಣವಾದವರಲ್ಲ. ಇವಾಗ ಚೀನಾಗೂ ಅಮೆರಿಕಾಗೂ ಫೈಟ್ ನಡೀತಾ ಇದೆಯಲ್ಲ, ಯಾರು ಗೆಲ್ತಾರೆ ನೋಡೋಣ ಆಮೇಲೆ. ಹಾಗೆ ಮಧುಕೈಟಭರು ಏನು ಸಾಮಾನ್ಯವಾದಲ್ಲ, ಎಲ್ಲ ವೇದವೂ ವಶದಲ್ಲಿದೆ. ಇವಾಗ ಹಯಗ್ರೀವ ಹತ್ರನೂ ಎಲ್ಲ ವೇದವೂ ಬಂದುಬಿಟ್ಟಿದೆ. ಇಬ್ಬರು ವೈಟ್ ಮಾಡ್ತಾ ಇದ್ದಾರೆ. ಆ ಯುದ್ಧ ಮಾಡುವಾಗ ಆ ಜ್ಯೋತಿ ರೂಪವಾದ ತ್ರಿಕೋಣಾಕಾರವಾದ ಜ್ಯೋತಿ ಕೈ, ಕಾಲು, ಮುಖ, ಮೈ ಎಲ್ಲನೂ ಸೃಷ್ಟಿ ಮಾಡಿಕೊಳ್ಳುತ್ತೆ. ಹೀಗೆ ಹಯಗ್ರೀವರು ಮಲ್ಲ ಯುದ್ಧ ಮಾಡ್ತಾರೆ ಮಧುಕೈಟಭರೊಂದಿಗೆ. ಕೊನೆಗೆ ಅವರು ಕೂಡ ಈ ಕ್ಷೀರ ಸಮುದ್ರದಲ್ಲಿ ಮಲಗಿರೋ ವಿಷ್ಣು ಇದಾನಲ್ಲ, ಅವನ ಮೈ ಬೆವರಿನಿಂದ ಉಂಟಾದವರು. ಮೈ ಬೆವರು ಸಮುದ್ರದಲ್ಲಿ ಬಿಟ್ಟು 2 ಅಸುರರಾಗಿ ಆಗ್ಬಿಡ್ತು ಮಧುಕೈಟಭ ಅಂತ. ಗೊತ್ತಾಯ್ತಾ?
ದೈವ ಶಕ್ತಿ ಇತ್ತು, ವೇದಗಳನ್ನೆಲ್ಲ ಅಪಹಾರ ಮಾಡ್ಕೊಂಡು ಹೊರಟವರು. ವೇದವನ್ನು ಅಪಹಾರ ಮಾಡಿದ್ದನ್ನು ತಿರ್ಗಾ ವೇದವನ್ನು ವಾಪಸ್ಸು ತಂದು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಬೇಕು. ಇದು ಹಯಗ್ರೀವ ಅವತಾರದ ಕೆಲಸ. ಈಗ ಯುದ್ಧ ನಡೀತಾ ಇದ್ದಾಗ ಬ್ರಹ್ಮನೂ ನೋಡ್ತಾ ಇದ್ದಾನೆ, ಬ್ರಹ್ಮನ ಮಗ ಶಿವನು ನೋಡ್ತಾ ಇದ್ದಾನೆ, ನಾರದರು ನೋಡ್ತಾ ಇದ್ದಾರೆ, ದೇವತೆಗಳೆಲ್ಲ ನೋಡ್ತಾ ಇದ್ದಾರೆ. ಗೊತ್ತಾಯ್ತೆ? ಆ ಸಂದರ್ಭದಲ್ಲಿ ಹಯಗ್ರೀವರು, ನಿನಗೆ ಮೃದಂಗ ಬಾರಿಸುವ ಕೆಲಸ ಕೊಡ್ತೇನೆ, ಈ ಶಿವ ನೃತ್ಯ ಮಾಡಲಿ, ನಾನು ಹೇಗೆ ಯುದ್ಧದಲ್ಲಿ ಕೈ ಕಾಲ ಆಡಿಸೋದು, ತಲೆ ಕೂದಲು ಆಡೋದು, ಧ್ವನಿ ಮಾಡೋದು, ಕಾಲನ್ನು ಇಡೋದು, ನಡೆಗಳೆಲ್ಲ ಇದೆಯಲ್ಲ, ಇದನ್ನೆಲ್ಲ ಅವನು ತಿಳ್ಕೊಂಡು ಅವನು ನೃತ್ಯವನ್ನು ಕಲೀಲಿ, ನಿನಗೆ ಮೃದಂಗಕ್ಕೋಸ್ಕರ 4 ಸೂತ್ರ ಹೇಳ್ಕೊಡ್ತೇನೆ ಅಂತ. ಥ ಧಿ ತ ಅಲ್ಪ ಪ್ರಾಣ, ಠ ತ ಧಿ ತ ಟ ತದಿಗಿಟ. ಈ 4 ಸೂತ್ರ ಬ್ರಹ್ಮನಿಗೆ ಹೇಳ್ಕೊಡ್ತಾರೆ. ಅದು ಶಾಂಡಿಲ್ಯರು ಮಾಡಿರುವ ಹಯಗ್ರೀವ ಸ್ತೋತ್ರದಲ್ಲಿ ತದ್ಧಿತ್ ತಠೇತಿ ಪ್ರತಿಸಂಗಿತಂ ಯತೆ ಪ್ರದಯಶುಷೇ ನಾಟ್ಯಕಲಾ ಪ್ರಶಸ್ತಂ ಅಂತ ಶ್ಲೋಕದಲ್ಲಿ ಶಾಂಡಿಲ್ಯರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಭರತನಾಟ್ಯ ಶಾಸ್ತ್ರದಲ್ಲಿ 4 ವಿಧವಾದ ಅಭಿನಯಗಳನ್ನು ಹೇಳ್ತಾರೆ. ಅದರಲ್ಲಿ ವೃತ್ತಿ ಅಂದರೆ ನಡವಳಿಕೆ. ನಾಟ್ಯದಲ್ಲಿ 4 ನಡವಳಿಕೆ ಇದೆ. ಆ ವೃತ್ತಿಗೆ ಸಾತ್ವತಿ, ಭಾರತಿ, ಕೈಶಿಕಿ, ಆರಭಟಿಯಿಂದ 4 ವೃತ್ತಿ. ಅದು ಹಯಗ್ರೀವರು ಆ ಯುದ್ಧ ಕಾಲದಲ್ಲಿ ತೋರಿಸಿದ್ದು. ಅದನ್ನು ನಟರಾಜನಾಗಿ ಈಶ್ವರ ಅದನ್ನು ಕಲ್ತ್ಕೊಂಡ. ಆರಭಟಿ ಅಂದರೆ ನಾವು ಆರ್ಭಟ ಮಾಡೋದು ಅನ್ನೋದಿಲ್ವಾ, ಆ ಧ್ವನಿಗಳು, ವೀರರು ಮಾಡುವ ಧ್ವನಿಗಳು, ಸಿಂಹನಾದಾದಿಗಳು, ಅದು ಆರಭಟಿ. ಕೈಶಿಕಿ ಅಂದರೆ ನಾವು ಕೈ ಕಾಲೆಲ್ಲ ಆಡಿಸಿ ನೆಗೆಯೋದು, ಮಾಡೋದು, ಇದೆಲ್ಲ ಮಾಡುವಾಗ ತಲೆಯೆಲ್ಲ ಕೂದಲೆಲ್ಲ ಆಡುತ್ತೆ, ಅದು ಕೈಶಿಕಿ ವೃತ್ತಿ. ಆಮೇಲೆ ಭಾರತಿ ಅಂದರೆ ಮಾತುಗಳು. ಆರ್ಭಟದಲ್ಲಿ ಮಾತಿರೋದಿಲ್ಲ, ಧ್ವನಿ. ಇದು ಶಬ್ದ, ಅರ್ಥ ಎಲ್ಲ ಇರುತ್ತೆ, ಭಾರತೀಯ ವೃತ್ತಿ. ಅದಕ್ಕೆ ಸರಿಯಾದ ಮನೋಭಾವಗಳಿರುತ್ತೆ, ಅದು ಸಾತ್ವತಿ ವೃತ್ತಿ. ಹೀಗೆ 4 ವೃತ್ತಿಗಳನ್ನು ಮಧುಕೈಟಭರ ಯುದ್ಧದಲ್ಲಿ ಹಯಗ್ರೀವಾವತಾರಿ ವಿಷ್ಣು ತೋರಿಸಿದ. ಅದನ್ನು ಈಶ್ವರ ಕಲಿತ್ಕೊಂಡು ನಾಟ್ಯಶಾಸ್ತ್ರವನ್ನು ಪ್ರವರ್ತನೆ ಮಾಡಿದ. ಅಂದರೆ 4 ಶ್ಲೋಕ ಮಾತ್ರ ಇವಾಗ ಪ್ರಿಂಟ್ ಆಗಿರೋ ಭರತನಾಟ್ಯಶಾಸ್ತ್ರದಲ್ಲಿದೆ. ಆಮೇಲೆ ಈ ಹಯಗ್ರೀವರು ಮಧುಕೈಟಭರನ್ನು ಸಂಹಾರ ಮಾಡಿದ್ದನ್ನು ಒಂದು ಭಾರತದಲ್ಲಿ ಯಾವುದೋ ಆಶ್ರಮ, ಯಾವುದೋ ಪರ್ವ ಮರೆತು ಹೋಗಿದೆ. ಅದರಲ್ಲಿ ಉಪಪರ್ವದಲ್ಲಿ ನಾರಾಯಣೀಯ ಅಂತ ಒಂದು ಪರ್ವ ಬರುತ್ತೆ. ಅದರಲ್ಲಿ ಈ ವಿಷಯಗಳೆಲ್ಲ ನಾರದರು ಹಿಂದೆ ಹೋಗಿದ್ದು, ಇದೆಲ್ಲ ನೋಡಿದ್ದು. ಆಮೇಲೆ ಆ ಜ್ಯೋತಿ ಹಯಗ್ರೀವ ರೂಪದಲ್ಲಿ ಬಂದು ಅವರಿಗೆ ನೀರಿನಲ್ಲೂ ಸಾವಿಲ್ಲ, ಭೂಮಿ ಮೇಲೂ ಸಾವಿಲ್ಲ, ಆಕಾಶದಲ್ಲೂ ಸಾವಿಲ್ಲ, ಹಾಗೆ ವರ. ಅದಕ್ಕೆ ಏನು ಮಾಡ್ತಾರೆ, ಹಯಗ್ರೀವರು ತಮ್ಮ ತೊಡೆಯನ್ನು ವಿಸ್ತಾರವಾಗಿ ಮಾಡ್ಕೊಂಡು ಬಿಡ್ತಾರೆ. ಅವರು ಸೋತು ಹೋಗ್ತಾರೆ. ಅವರಿಬ್ಬರನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು, ತೊಡೆ ಭೂಮಿ ಇಲ್ವಲ್ಲ, ಚಕ್ರದಿಂದ ಅವರ ತಲೆ ಕಡಿದು ಬಿಡ್ತಾರೆ. ಈ ಚರಿತ್ರೆ ಬರುತ್ತೆ. ಮಧುಕೈಟಭ ಸಂಹಾರ ಮಾಡಿತ್ತು. ಇದಾದ ಮೇಲೆ ಆ ವೇದಗಳನ್ನು ತಂದುಬಿಟ್ರು. ಉಡನೆಯೇ ಆ ಹಯಗ್ರೀವರ ಮುಖ ಹಂಸದ ಮುಖವಾಗಿ ಆಗುತ್ತೆ. ಹಂಸಾವತಾರ ಮಾಡಿ ಬ್ರಹ್ಮನಿಗೆ ಉಪದೇಶ ಮಾಡಿತು. ಇದೆಲ್ಲ ಪಾಂಚರಾತ್ರಾಗಮದಲ್ಲಿ
ಹಯಗ್ರೀವಾವತಾರ, ಹಂಸಾವತಾರ, ಇದೆಲ್ಲ ತರೋದೆಷ್ಟು ಅಷ್ಟು ಕೆಲಸ ಹಯಗ್ರೀವರಿಗೆ. ಉಪದೇಶ ಮಾಡುವಾಗ ಹಂಸಾವತಾರ. ಈಗ ಹಂಸವೂ ಹಯಗ್ರೀವನೇ, ಹಯಗ್ರೀವನು ಹಂಸವೇ. ಅದರಿಂದ ಅವರ ಧ್ಯಾನ ಶ್ಲೋಕದಲ್ಲಿ ಧ್ಯಾಯಾಮಿ ಹಂಸಾಹ್ವಯಂ, ಹಂಸ ಎಂಬ ಹಯಗ್ರೀವರನ್ನು ನಾನು ಧ್ಯಾನ ಮಾಡ್ತೇನೆ ಅಂತ ಬರುತ್ತೆ. ಇನ್ನೊಂದು ಹರಿ ಹಯಗ್ರೀವ ಅಂತ ಬರುತ್ತೆ. ಹರಣ ಅಂದರೆ ತಗೊಂಡು ಬರೋದು ಒಂದು ಕೆಲಸ, ಉಪದೇಶ ಮಾಡುವ ಒಂದು ಕೆಲಸ. ಇದನ್ನು ಮಹಾಭಾರತದಲ್ಲಿ ಏಕಕಾಲದಲ್ಲಿ ಮಾಡಿದ 2 ಅವತಾರಗಳು ಮತ್ಸ್ಯಾಶ್ವ ಕಚ್ಚವ ವರಾಹ ನೃಸಿಂಹ ಹಂಸ ರಾಜನ್ಯ ವಿಪ್ರ ವಿಬುಧೇಶು ಕೃತ ಅವತಾರ ತ್ವಂ ಪಾಸಿನ ಅಂತ ಶ್ಲೋಕ ಭಾಗವತದಲ್ಲಿ ಬರುತ್ತೆ. ತಥಾ ಅಧುನೇಶ ಭಾರಂಭೋಹರ ಯದೂತ್ತಮ ವಂದನ. ಹಾಗೆ ಆ ಕಾಲದಲ್ಲಿ ಅವತಾರಗಳು ಮಾಡಿ ರಕ್ಷಣೆ ಮಾಡಿದೆ. ಈಗ ಕೃಷ್ಣನಾಗಿ ಬಂದಿದೆಯೇ, ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಋಷಿಗಳು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೀಗೆ ಮಹಾಭಾರತದಲ್ಲಿ ಹೇಳಿರುವ ಈ ಅವತಾರ ಹಯಗ್ರೀವ ಅವತಾರ. ಈ ಹಯಗ್ರೀವ ಅವತಾರದಲ್ಲಿ ನಮಗೆ ಬಂದಿರೋದು ಏನು ಅಂದರೆ ಧಾರಣ ಸಾಮರ್ಥ್ಯ. ನಾವು ನೋಡಿದ್ದನ್ನು ಕೇಳಿದ್ದನ್ನು ಮರೆಯದೆ ಅದಕ್ಕೆ ಅವರ ಮಂತ್ರಗಳು, ಅವರ ಸ್ತೋತ್ರಗಳು ಇದೆಲ್ಲ ಅನುಕೂಲವಾಗುತ್ತೆ. ನಿಮಗೆ ಇವತ್ತು ಹಯಗ್ರೀವರ ಅಷ್ಟೋತ್ತರ ಶತನಾಮ ಸ್ತೋತ್ರ ನಾರದರು ವ್ಯಾಸಾದಿ ಋಷಿಗಳಿಗೆ ಉಪದೇಶ ಮಾಡಿದ್ದನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ನಮ್ಮೂರಿನಲ್ಲಿ ಭಾಷ್ಯಕಾರ ಸಂಧಿ ರಾಘವಾಚಾರ್ಯರನ್ನವರು ಅವರು ಒಳ್ಳೆಯ ಮಂತ್ರವಾದಿಗಳು, ಆದರೆ ಮಂತ್ರವಾದಿಯಿಂದ ತೋರಿಸ್ಕೊಳ್ತಿರಲಿಲ್ಲ. ಅವರ ಚರಿತ್ರೆಯಲ್ಲಿ ಸ್ವಲ್ಪ ಹೇಳಬೇಕು. ಅವರು ಯಾರ ಹತ್ರ ಎಲ್ಲಿ ಮಂತ್ರ ಹೇಗೆ ಕಲಿತರು ಅದೆಲ್ಲ ನಮಗೆ ಹೇಳುವವರು ಯಾರೂ ಇಲ್ಲ. ಅವರು ನಮಗೇನೂ ಹೇಳಲಿಲ್ಲ. ಅವರ ಪರಿಚಯ ನಮಗುಂಟಾದರೂ ಯಾರಿಂದ ಅವರಿಗೆ ಇದೆಲ್ಲ ಗೊತ್ತಾಯಿತು ಅನ್ನೋ ಗೊತ್ತಿಲ್ಲ. ಪಿಶಾಚಿ ಬಿಡಿಸೋದಕ್ಕೆ ಅವರು ಒಂದು ಸಂದರ್ಭದಲ್ಲಿ ಹೋದಾಗ ಆ ಪಿಶಾಚಿ ಹೇಳುತ್ತೆ, ನಿನ್ನನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ನನ್ನನ್ನು ಸೃಷ್ಟಿ ಮಾಡಿದ್ದಾನೆ, ನನಗೆ ಈ ಜನ್ಮದಲ್ಲಿ ಹೀಗೇನೇ ಜೀವನ, ನನ್ನನ್ನು ಯಾಕೆ ನೀನು ಗೋಳು ಹೊಯ್ಕೊಳ್ತೀಯ ದುಡ್ಡುಗೋಸ್ಕರ ಅಂತ ಹೇಳಿಬಿಡುತ್ತೆ. ಆವಾಗ ಅದು ದೀನವಾಗಿ ದೈನ್ಯದಿಂದ ಹೇಳ್ಕೊಂಡದ್ದು ಕೇಳಿಬಿಟ್ಟು ಮನಸ್ಸಿಗೆ ಕಣ್ಣೀರು ಬಂದ್ಬಿಡ್ತು ರಾಘವಾಚಾರ್ಯರಿಗೆ. ಆವತ್ತಿನಿಂದ ಪಿಶಾಚಿ ಆವಾಹನೆ ಮಾಡೋದು ಬಿಡಿಸೋದು ಆ ಕೆಲಸ ಬಿಟ್ಟುಬಿಟ್ಟೆ ಅಂತ ಈ ಮಾತನ್ನು ಅವರು ಹೇಳಿದ್ದು ನನಗೆ. ಆದರೆ ಅನುಸಂಧಾನ ಮಾಡ್ತಾ ಇರೋರು ರಾಮಾನುಜರ ಪರಂಪರೆಯಿಂದ ಎಲ್ಲ ಮಂತ್ರಗಳು ಶ್ರೀ ವೈಷ್ಣವರಿಗೆ ಉಂಟು. ಅದರಲ್ಲಿ ಹಯಗ್ರೀವ ಮಂತ್ರ ಅಧ್ಯಯನ ಮಾಡಿ ರಾಮಾನುಜರು ಸಾಕ್ಷಾತ್ ಹಯಗ್ರೀವರ ಹಾಗೆಯೇ ಆಗಿಬಿಟ್ಟಿದ್ರು. ಅದನ್ನು ಗುರುಪರಂಪರಾ ಪ್ರಭಾವದಲ್ಲಿ ಅವರ ಬಗ್ಗೆ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ವ್ಯಾಸೋ ವಾ ಭಗವಾನ್ ಪರಾಜರ ಮುನಿಷ್ಠಿ ಶೌನಕೋ ವಾ ಶುಕಃ ಸಾಕ್ಷಾತ್ ನಾರದಯೇವ ವಾ ಷಠರಿಪುರು ವಾಗೀಶ್ವರೋ ವಾ ಹರಿ. ವಾಗೀಶ್ವರ ಹರಿ ಅಂದರೆ ಹಯಗ್ರೀವ. ಹಾಗೆ ರಾಮಾನುಜರು ಸಕಲ ಮಂತ್ರಗಳಿಗೂ ಸಮುದ್ರದ ಹಾಗೆ ಇತ್ತು. ನೀರಿಗೆಲ್ಲ ಸಮುದ್ರವೇ ಆಧಾರ ಇದ್ದಂಗೆ. ಆ ಪರಂಪರೆಯಲ್ಲಿ ಮೇಲುಕೋಟೆಯಲ್ಲಿ ಅನೇಕ ಜನ ಹಯಗ್ರೀವರನ್ನು, ಏಕೆಂದರೆ ವೇದವನ್ನು ತಂದುಕೊಟ್ಟವರು, ಸಂಸ್ಕೃತ ಅಂತ ಬಂದೊಡನೆಯೇ ಸಂಸ್ಕೃತದಲ್ಲಿರೋದು ವೇದ. ಸಂಸ್ಕೃತ ವೇದಕ್ಕೆ ಹಯಗ್ರೀವರೇ ಅಧಿದೇವತೆ. ಹಾಗೆ ದ್ರಾವಿಡ ವೇದಕ್ಕೆ ವರಾಹದೇವರು ಅಧಿದೇವತೆ. ನಮ್ಮಾಳ್ವಾರಿಗೆ ವರಾಹದೇವರು ಅಂತರಂಗದಲ್ಲಿದ್ದು ಆ ದಿವ್ಯ ಪ್ರಬಂಧವೆಲ್ಲ ಅವರ ಬಾಯಿಂದ ಹೊರಡಿಸಿದರು. ಇದೆ ಆ 2 ಅವತಾರಗಳನ್ನು ಕೂಡ ನಮ್ಮ ಮೇಲುಕೋಟೆ ಯತಿರಾಜ ಮಠದಲ್ಲಿ ಗರ್ಭಗುಡಿಯ ಬಾಗಿಲಿನಲ್ಲಿ ಚಿತ್ರಿಸಿದ್ದಾರೆ. ಹಿಂದಿನಿಂದ ಅದು ಹಾಗೆ ಬಂದಿದೆ.
ಚಂದ್ರಮಂಡಲದಲ್ಲಿ ಹಯಗ್ರೀವರು, ಸೂರ್ಯಮಂಡಲದಲ್ಲಿ ವರಾಹರು. ಇಬ್ಬರು ಜ್ಞಾನಪ್ಪಿರ, ಜ್ಞಾನದಾನ ಮಾಡುವವರು. ಆದ್ದರಿಂದ ನಾವು ಉಭಯ ವೇದಾಂತಿಗಳಾದ ಶ್ರೀ ವೈಷ್ಣವರು ಯಾರೇ ಆದರೂ ಹಯಗ್ರೀವರನ್ನು ಬಿಡೋ ಹಾಗಿಲ್ಲ, ವರಾಹರನ್ನು ಬಿಡೋ ಹಾಗಿಲ್ಲ. ಎಲ್ಲ ಮೂತಿ ಒಂದೇ ಥರ. ಇದಕ್ಕೆ ಕೋರೆ ಹಲ್ಲಿದೆ, ಅದಕ್ಕೆ ದವಡೆ ಹಲ್ಲಿರುತ್ತೆ ಅಷ್ಟೆ ವ್ಯತ್ಯಾಸ. ಇದು ಕುದುರೆ ಮುಖ, ಅದು ವರಾಹ ಮುಖ. ಇಬ್ಬರು ಜ್ಞಾನವನ್ನು ಅವರ ಪತ್ನಿಯರಿಗೆ ಉಪದೇಶ ಮಾಡ್ತಾರೆ ಅರ್ಥದೊಂದಿಗೆ. ಹಾಗೆ ಭಾರತಿ ಅಂತ ಹಯಗ್ರೀವರ ಮಡಿಯಲ್ಲಿರುವಂಥ ಲಕ್ಷ್ಮಿಗೆ ಹೆಸರು. ಅವರಿಗೆ ಆಮ್ನಾಯವಾಗರ್ಥಾನ್, ವೇದದ ಅರ್ಥ ಇದನ್ನೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ. ಈಗ ಜ್ಯೋತಿರೂಪವಾಗಿ ಬಂದು ಹಯಗ್ರೀವರು ಇದನ್ನೆಲ್ಲ ವೇದಗಳೆಲ್ಲ ತಂದ ಮೇಲೆ ಹಂಸರೂಪವಾಗಿ ಉಪದೇಶ ಮಾಡಿಬಿಟ್ಟು ತನ್ನ ತ್ರಿಕೋಣಾಕಾರವಾದ ಮತ್ತೆ ರೂಪಕ್ಕೆ ಬಂದು ಆ ಜ್ಯೋತಿ ಆ ಅನಿರುದ್ಧ ಮೂರ್ತಿಯ ಒಳಗೆ ಸೇರಿಹೋಯಿತು. ಇದು ಹಯಗ್ರೀವ ಅವತಾರ ಆಗಿ ಅದು ಅಲ್ಲೇ ಅಂತರ್ಗತವಾದ್ದು. ಅಲ್ಲಿಂದ ಆ ವ್ಯೂಹದಲ್ಲಿ ಅನಿರುದ್ಧ ಮೂರ್ತಿಯಲ್ಲಿ ಉಪಾಸನೆ ಮಾಡುವವರಿಗೆ ಯಾರ್ಯಾರಿಗೆ ಯಾವ್ಯಾವ ರೂಪ ಬೇಕೋ ಅನಿರುದ್ಧ ಮೂರ್ತಿ ತೋರಿಸ್ತಾರೆ. ಅಲ್ಲಿ ಶಿವನನ್ನು ಧ್ಯಾನ ಮಾಡುವವರಿಗೆ ಶಿವನ ರೂಪದಲ್ಲಿ ದೇವರು ವಿಷ್ಣುವೇ, ಶಕ್ತಿ ರೂಪದಲ್ಲಿ ರಾಜರಾಜೇಶ್ವರಿಯಾಗಿ ಸೇವೆ ಕೊಡ್ತಾರೆ, ರಾಮನ ಹಾಕಿಕೊಡ್ತಾರೆ, ನರಸಿಂಹನ ಹಾಕಿಕೊಡ್ತಾರೆ, ಹಯಗ್ರೀವರ ಹಾಕಿಕೊಡ್ತಾರೆ. ಆ ಕೊಡುವಂತಹ ನಾನಾ ರೂಪಗಳಲ್ಲಿ ಒಂದು ಹಯಗ್ರೀವ ಮೂರ್ತಿ ಬರುತ್ತೆ. ಆ ಸಂದರ್ಭದ ಹಯಗ್ರೀವ ಅವತಾರ ಅದು ವ್ಯೂಹಕ್ಕೆ ಸೇರಿದ್ದು. ಈ ವೇದವನ್ನು ತರುವ ಅವತಾರ ವಿಭವಕ್ಕೆ ಸೇರಿದ್ದು. ಇದು ವಿಭವ ಮೂರ್ತಿ, ಅದು ವ್ಯೂಹ ಮೂರ್ತಿ. ಅದರಲ್ಲಿ ವ್ಯೂಹ ಮೂರ್ತಿಯಲ್ಲಿ ಬುದ್ಧಾವತಾರವೂ ಇದೆ. ಇದೆಲ್ಲ ಪಾಂಚರಾತ್ರಾಗಮದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಇದು ಯಾವ ವ್ಯೂಹ, ಯಾವುದರ ಉಪವ್ಯೂಹ, ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ 12 ವ್ಯೂಹ. ಅದಕ್ಕೆ ಮೂರು ಉಪವ್ಯೂಹಗಳು ಬರುತ್ತೆ. ಕೃಷ್ಣ, ಹರಿ, ಜನಾರ್ದನ, ಪುರುಷೋತ್ತಮ ಅಂತ ಹೀಗೆಲ್ಲ ಬರುತ್ತೆ. ಅದರಲ್ಲಿ ಆ ಪುರುಷೋತ್ತಮ ಅನ್ನೋ ಮೂರ್ತಿನೇ ಹಯಗ್ರೀವ. ಹೀಗೆ ಹಯಗ್ರೀವ ಅವತಾರದ ಬಗ್ಗೆ ನಿಮಗೆ ಇವತ್ತು ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈಗಿನ ಹೊಸಬರು ಅಯ್ಯೋ ಹಯಗ್ರೀವನಂತೆ ಉಪಾಸನೆಯಂತೆ, ಉಪಾಸನೆ ಅನ್ನೋ ಶಬ್ದವನ್ನೇ ನಾವು ತೆಗೆದುಹಾಕಿಬಿಡಬೇಕು ಅನ್ನುವಷ್ಟು ಶ್ರೀ ವೈಷ್ಣವರು ದುರ್ಬಲರಾಗಿ ಹೋಗಿದ್ದಾರೆ. ಈ ದೌರ್ಬಲ್ಯದಿಂದ ಏನಾಗುತ್ತೆ ಅಂದರೆ ಇತರರು ನಮ್ಮ ಮೇಲೆ ಬೀಳ್ತಾರೆ. ನಮ್ಮ ಸಂಖ್ಯಾಬಲ, ನಮ್ಮ ಶಕ್ತಿ, ನಮ್ಮ ಆಸ್ತಿಪಾಸ್ತಿಗಳು ಎಲ್ಲವೂ ನಮಗೆ ಕಳೆದು ಹೋಗ್ತಾ ಇದೆ. ಆದ್ದರಿಂದ ಉಪಾಸನೆ ಅಂದರೆ ದೇವರ ಬಳಿಯಲ್ಲಿ ಸ್ವಲ್ಪ ಹೊತ್ತು ಇರುವುದು ಅಂತ, ಇನ್ನೇನೂ ಇಲ್ಲ. ನೀನು ದೇವಸ್ಥಾನಕ್ಕೆ ಹೋದರೆ ದೇವರ ಬಳಿ ಏನೋ ಒಂದು ಸ್ತೋತ್ರ ಹೇಳ್ತೀಯ, ಮಾಡ್ತೀಯ, ಅದು ಉಪಾಸನೆಯೇ. ಈ ಕೀಟ್ಲೆ ಮಾಡೋರು ಉಪಾಸನೆ ಬೇರೆ, ಶರಣಾಗತಿ ಬೇರೆ ಅಂತ ಮಾಡಿಬಿಟ್ಟು ಭಕ್ತಿ ಬೇರೆ, ಉಪಾಸನೆ ಬೇರೆ. ಭಕ್ತಿ ಎನ್ನುವುದೇ ಉಪಾಸನೆ. ವ್ಯಾಸರು ಎರಡನ್ನೂ ಒಂದಾಗಿ ಹೇಳಿರೋರು. ಅದರಲ್ಲಿ ಶರಣಾಗತಿಯು ಕೂಡ ಒಂದು ಉಪಾಸನೆಯೇ, ವೆರೈಟಿ ಅಷ್ಟೆ. ಇವಾಗ ಒಂದೇ ಕೆಲಸಕ್ಕೆ ಬರುವಂತಹ ಔಷಧಿಗಳಿರುತ್ತೆ, ಬೇರೆ ಬೇರೆ ಕಂಪನಿಗಳು ಮಾಡುತ್ತೆ. ಯಾವ ಕಂಪನಿ ತಗೊಂಡ್ರೂ ಅದೇ ಕೆಲಸ. ಆದ್ದರಿಂದ ಯಾವ ಉಪನಿಷತ್ತಿನಲ್ಲಿ ಯಾರಿಗೆ ಯಾವ ರೀತಿ ಧ್ಯಾನ ಮಾಡಬೇಕು ಪರಮಾತ್ಮನ ಅಂತ ಹೇಳಿದ್ವಿ ಆ ರೀತಿ ಮಾಡಿದರೆ ಆಯಾ ಕೆಲಸ ಆಗುತ್ತೆ. ಶ್ರೀ ವೈಷ್ಣವರು ಹಯಗ್ರೀವರನ್ನು ಇಟ್ಕೊಂಡಿರ್ತಾರೆ. ಬ್ರಹ್ಮನಿಗೆ ಸಂಬಂಧಪಟ್ಟವರು ಜೈನರು ಇವರೆಲ್ಲ ಸರಸ್ವತಿಯನ್ನು ಇಟ್ಕೊಂಡಿರ್ತಾರೆ.
ಶೈವರು ದಕ್ಷಿಣಾಮೂರ್ತಿಯನ್ನು ಇಟ್ಕೊಂಡಿರ್ತಾರೆ, ಆ ರೂಪದಲ್ಲಿ ಅವರು ಮಾಡ್ತಾರೆ. ಎಲ್ಲ ರೂಪದಲ್ಲೂ ಭಗವಂತನೇ ಇರೋನು. ಆಯಾ ರೂಪದಲ್ಲಿ ಕಂಪನಿ ಬೇರೆ ಅಷ್ಟೇ, ಮೆಡಿಸನ್ ಇದೆ. ಆದರೆ ನಿಮಗೆ ಪೇಟೆಂಟು ಒಂದು ಕಂಪನಿ ಇದೆ. ಒಬ್ಬ ಡಾಕ್ಟ್ರು ಹೇಳಿದ್ದನ್ನೇ ನೀವು ತಗೊಳ್ಳು. ಅವನು ಈ ಔಷಧಿ ತಗೊಳ್ಳಿ ಅಂದರೆ ನಾನು ವೆರೈಟಿ ಅದನ್ನು ತಗೊಳ್ತೀನಿ ಅಂದರೆ ಅದು ಅವನು ಅಡ್ವೈಸ್ ಮಾಡೋದಿಲ್ಲ. ಅದರ ಹಾಗೆ ಶ್ರೀವೈಷ್ಣವರಿಗೆ ಹೀಗೆ, ಶೈವರಿಗೆ ಹೀಗೆ, ಜೈನರಿಗೆ ಹೀಗೆ, ಮುಸ್ಲಿಮರಿಗೆ ಹೀಗೆ ಅಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಆಗಿ ನಡ್ಕೊಳ್ಳುತ್ತಕ್ಕ. ಈಗ ನಾವು ಶ್ರೀವೈಷ್ಣವರ ವಿಚಾರದಲ್ಲೇ ಹೇಳಿದಾಗ ಆಳ್ವಾರುಗಳೆಲ್ಲ ಹಯಗ್ರೀವರನ್ನು ಬಿಟ್ಟಿಲ್ಲ. ಎಷ್ಟೋ ಹಾಡುಗಳಲ್ಲಿ ಹಯಗ್ರೀವ ಅವತಾರವಿದೆ. ಮಾವಾಯಿ 2 ಬರೋ ದಿವ್ಯ ಪ್ರಬಂಧಗಳನ್ನ ಮಾವಾಯಿ. ಇವಾಗ ತಿರುಪ್ಪಾವಿ ದಿವ್ಯ ಪ್ರಬಂಧಗಳಿಗೆಲ್ಲ ಸಾರವಾದ್ದು. ಮೊದಲನೇ ಅಕ್ಷರ ಏನು? ಮಾರ್ಹಳಿ ತಿಂಗಳು ಮಾ ಇದೆ. ಕೊನೆಯ ವಂಗಕಡಲ ಕಡೆಯಿಂದ ಕೊನೆಯ ಅಕ್ಷರ ಏನು? ಎಂಬ ವಾಯಿ. ಈ ಮಾ ವಾಯಿ ಎರಡೂ ಸೇರಿದ್ದು ಕುದುರೆ ಮುಖ. ಅದರಿಂದ ಆಂಡಾಳ್ ಕೂಡ ಕನಸಿನಲ್ಲಿ ಆ ಲಾಜಹೋಮ ಮಾಡಿಸಿ ಕೈ ಹಿಡ್ಕೊಂಡವನು ಯಾರು ಅಂತ ಹೇಳುವಾಗ ಅರಿಮೋಹನ್ ಅಚ್ಯುತನ್ ಕೈ ಮೇಲನ್ ಕೈ ವೈತು ಪೊರಿಮೋಹನ್ ದಟ್ಟ ಕನಾಕ್ಕಂಡೇನಂತಾರೆ. ನನ್ನ ಕೈ ಹಿಡ್ಕೊಂಡು ಆ ಲಾಜಹೋಮ ಮಾಡಿಸಿದ ಅಂತ ಕನಸು ಅವಳಿಗೆ. ಅರಿಮೋಹ ಅಂದರೆ ಏನು ಅಂತ ಪ್ರಶ್ನೆ. ಅರಿ ಅಂದರೆ ಹರಿ ಅನ್ನೋದರ ರೂಪ. ಅದು ತಮಿಳಿನಲ್ಲಿ ಹಕಾರ ಬಿಟ್ಟು ಹರಿ ಇದ್ದಾರೆ. ಹರಿ ಅನ್ನೋ ಶಬ್ದಕ್ಕೆ 22 ಅರ್ಥ ಇದೆ. ಗಿಣಿಗೆ ಹರಿ ಹರಿ ಅಂತ ಹೆಸರು, ಕಪಿಗೆ ಹರಿ ಅಂತ ಹೆಸರು, ಸಿಂಹಕ್ಕೆ ಹರಿ ಅಂತ ಹೆಸರು, ಇಂದ್ರನಿಗೆ ಹೆಸರು, ಕುದುರೆಗೆ ಹೆಸರು ಹರಿ ಅಂತ, ಕಿರಣಕ್ಕೆ ಹೆಸರು ಹರಿ ಅಂತ, ಕೋಗಿಲೆಗೆ ಹರಿ ಅಂತ ಹೆಸರು, ಕಪ್ಪೆಗೆ ಹರಿ ಅಂತ ಹೆಸರು. 22 ಅರ್ಥ ಇದೆ ಹರಿ ಶಬ್ದಕ್ಕೆ. ಆಗ ಇಲ್ಲಿ ತಿರುಪ್ಪಾವಿನಲ್ಲಿ ಮಾವಾಯಿ ಹೇಳಿದ್ದು ನಾಚಿಯಾರ್ ತಿರುಮಳಿಲಿ ಹರಿಮೋಹನ್ ಅಚ್ಯುತನ್ ಕುದುರೆಯ ಮುಖನಾದ ಅವನು ನನ್ನನ್ನು ಮದುವೆ ಆದ ಹೇಳ. ಏಕೆಂದರೆ ಸಕಲ ವಿದ್ಯೆಗಳಿಗೂ ಬೀಜವಾಗಿರೋದು ವೇದ ಮನೈತ್ಯಕ್ಕಂ ವಿತ್, ಅದು ತಿರುಪ್ಪಾವೆ. ಅದನ್ನು ಚತುರ್ಮುಖ ಬ್ರಹ್ಮನಿಗೆ ಕೊಡಬೇಕಾದಾಗ ಹೇಗೆ ಕೊಟ್ಟ? ಒಂದಿಲ್ಲ ಓಂ ಅಂತ ಹೇಳ್ಬಿಟ್ಟು ಮುಗಿದೋಯ್ತು. ಅದರಿಂದ 3 ವೇದದಿಂದ 3 ಅಕ್ಷರ ತೆಗೆದ. ಭೂರ್ಭುವಸ್ಸುವಃ ಅಂತ ಬಂತು. ಆಮೇಲೆ ತಿರುಮಂತ್ರ ಬಂತು 8 ಅಕ್ಷರ. ಆಮೇಲೆ ವೇದ ಬಂತು. ಆಮೇಲೆ ಗಾಯತ್ರಿ ಬಂತು. ಈಗೆಲ್ಲ ಮನು ಕ್ರಮದಲ್ಲೇ ಹೇಳಿದೆ. ಅದಾಯ್ತೆ. ಮೊದಲನೇ ಅಧ್ಯಾಯ ಮನುಸ್ಮೃತಿಯಲ್ಲಿ 10ನೇ ಶ್ಲೋಕ. ನಾರಾಯಣ ಅಂತಾನೆ ಹೆಸರು ಮೊದಲು ಅವನಿಗೆ. ಶಿವ ಅಂತಾನೋ ಇನ್ನೇನೋ ಯಾವ ಹೆಸರು ಇಲ್ಲ. ಸೃಷ್ಟಿ ಮಾಡೋದಕ್ಕೆ ಮುಂಚೆ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನಿಗೆ ಆಪೋ ನಾರಾಯಿತಿ ಪ್ರೋಕ್ತ ಆಪೋ ವೈನರಸೂನ ತಾಯದಸ್ಯಾಯನಂಬೋರುವಂತೇನ ನಾರಾಯಣ ಸ್ಮೃತ. ಇದೇ ಥರ ಶ್ಲೋಕ ವಿಷ್ಣು ಪುರಾಣದಲ್ಲೂ ಇದೆ. ಇದು ಮನು. ಇವನು ಯಾರು ಅಂತ ಪ್ರಶ್ನೆ ಬಂತು. ಈ ನಾರಾಯಣ 12ನೇ ಅಧ್ಯಾಯ ಮುಗಿಸುವಾಗ ಇವನಿಗೆ ಪರಮಪುರುಷ ಅಂತ ಹೆಸರು. ರುಕ್ಮಾಭಂ ಸ್ವಪ್ನಧೀಗಮ್ಯಂ ವಿದ್ಯಾತ್ತು ಪುರುಷಂ ಪರಂ. ಈ ನಾರಾಯಣ ಅಂತ ಮೊದಲನೇ ಅಧ್ಯಾಯದಲ್ಲೇ ಹೇಳಿದ್ದು 10ನೇ ಶ್ಲೋಕದಲ್ಲಿ. 12ನೇ ಅಧ್ಯಾಯದಲ್ಲಿ 122ನೇ ಶ್ಲೋಕದಲ್ಲಿ ಹೇಳ್ತಾನೆ ಮನು ಇವನಾನೇ ಪರಮಪುರುಷ. ಕನಸಲ್ಲಿ ಕಂಡ ಹಾಗೆ ಧ್ಯಾನದಲ್ಲಿ ನಮಗೆ ಸೇವೆ ಕೊಡ್ತಾನೆ. ಇನ್ನೇನು ಅವನ ಬಗ್ಗೆ ನಾನೇನು ಮಾಹಿತಿ ಹೇಳೋಕ್ಕಾಗೋಲ್ಲ ಅಂದ್ಬಿಟ್ಟು ಅವನು. ಆದರೆ ಕೆಲವರು ಏನು ಹೇಳ್ತಾರೆ, ಏನ ಮೇಗೆ ವದಂತ್ಯಗ್ನಿ, ಅವನನ್ನೇ ಅಗ್ನಿ ಅಂತಾರೆ, ಇನ್ನೊಬ್ಬರು ಪ್ರಜಾಪತಿ ಅಂತಾರೆ, ಒಬ್ಬ ವಾಯು ಅಂತಾನೆ, ಒಬ್ಬ ಆಕಾಶ ಅಂತಾನೆ, ಒಬ್ಬ
ಮರುತೋನ್ಯೇ ಪ್ರಜಾಪತಿ, ಒಬ್ಬ ಇಂದ್ರ ಅಂತಾನೆ, ಇನ್ನೊಬ್ಬ ವರುಣ ಅಂತಾನೆ. ಈಗ ಸಾವಿರಾರು ಹೆಸರಿನಿಂದ ಇವನನ್ನೇ ಹೇಳ್ತಾ ಇದ್ದಾರೆ ಎಲ್ಲರೂ ಅಂತ ಮನು ತೀರ್ಮಾನ ಮಾಡಿಬಿಟ್ಟ. ಮಾನವರಿಗೆ ಮೂಲ ಪುರುಷ. ಅದರಿಂದ ನಾರಾಯಣ ಅನಿರುದ್ಧ ಮೂರ್ತಿಯಾಗಿದ್ದು ನಾನಾ ರೂಪಗಳನ್ನು ಅವತಾರಗಳನ್ನು ಮಾಡಿ, ಹಯಗ್ರೀವ ಅವತಾರ ಮಾಡಿ, ಮಧುಕೈಡವ ಸಂಹಾರ ಮಾಡಿ ವೇದವನ್ನು ತಂದ. ಅದನ್ನು ಅವರ ಮಂತ್ರದಲ್ಲಿ ಸಂಜ್ಞಾ ಮಂತ್ರ ಅಂತ, ಅವರನ್ನು ಗುರುತಿಸುವ ಒಂದು ಮಂತ್ರ. ಆ ಮಂತ್ರದಲ್ಲಿ ಅದೇ ಇದೆ. ಆ ಉದ್ಗೀತ ಅನ್ನೋ ಒಂದು ಸ್ವರ ಹೊರಡಿಸ್ತಾ ಇತ್ತಲ್ಲ, ಅದಕ್ಕೆ ಅರ್ಥವೂ ಅವನೇ. ಯಾರ್ಯಾರೋ ವಾಕ್ಯಗೆ ನಾವೇ ಅಧಿಪತಿ ಅಂತಾರೋ, ಚತುರ್ಮುಖ ಬ್ರಹ್ಮ ಇರ್ಬೋದು, ಈಶ್ವರ ದಕ್ಷಿಣಾಮೂರ್ತಿ ಇರ್ಬೋದು, ಸರಸ್ವತಿ ಇರ್ಬೋದು, ವ್ಯಾಸರಿರಬಹುದು, ಸಾರಸ್ವತ ಅಂತ ಒಂದು ಅವತಾರ ವಿಷ್ಣು ಅಂತ ಅವರು ಇರ್ಬೋದು, ಬೃಹಸ್ಪತಿ ಇರ್ಬೋದು, ಅವರೆಲ್ಲರಿಗೂ ಇವನೇ ಯಜಮಾನ. ಈ ಹಯಗ್ರೀವ ಸ್ತೋತ್ರದಲ್ಲಿ ವೇದಾಂತ ದೇಶಿಕರು ಈ ವಿಚಾರವನ್ನು ಒಂದು ಜಾಗದಲ್ಲಿ ಹೇಳ್ತಾರೆ. ದಾಕ್ಷಿಣ್ಯರಮ್ಯ ಗಿರಿಶಸ್ಯ ಮೂರ್ತಿ ದೇವಿ ಸರೋಜಾಸನ ಧರ್ಮಪತ್ನಿ ವ್ಯಾಸಾದಯೋಪಿ ವ್ಯಪದೇಶ್ಯ ವಾಚಃ ಸ್ಫುರಂತಿ ಸರ್ವೇ ತವ ಶಕ್ತಿಲೇಶೈ. ಬೆಂಕಿ ಉರಿತಾ ಇರೋ ಹಾಗೆ ಹಯಗ್ರೀವರಿದ್ದಾರೆ, ಅದರಿಂದ ಕಿಡಿಗಳು ಬಂದ ಹಾಗೆ ಇವರೆಲ್ಲ. ಈ ಸರಸ್ವತಿಯು ಒಂದು ಕಿಡಿ, ದಕ್ಷಿಣಾಮೂರ್ತಿ ಒಂದು ಕಿಡಿ, ವ್ಯಾಸರು ಇನ್ನೊಂದು ಕಿಡಿ, ಸಾರಸ್ವತರು ಇನ್ನೊಂದು ಕಿಡಿ, ಬೃಹಸ್ಪತಿಯು ಇನ್ನೊಂದು ಕಿಡಿ. ಒಂದು ಕಿಡಿ ಇಟ್ಕೊಂಡ್ರೆ ಅದರಲ್ಲಿ ಹೋಮ ಮಾಡೋಕ್ಕಾಗತ್ಯಾ? ಕಿಡಿ ಅಳ್ಳಾಡ್ತಾ ಇರುತ್ತೆ. ಹೀಗೆ ಬೃಹಸ್ಪತಿಯ ಬುದ್ಧಿ ಬೆಂಕಿಯ ಕಿಡಿ ಆಗಿರೋದರಿಂದ ಅವನು ಇಂದ್ರನಿಗೆ ಉಪದೇಶ ಮಾಡಿದಾಗ ಬಲಿಚಕ್ರವರ್ತಿ ಬಂದ, ಇವನನ್ನು ಜಯಿಸ್ಬಿಟ್ಟು ತಗೊಂಡು ಹೊರಟೋದ. ಅವನ ರಾಜ್ಯ ಡೋಲಾಯಮಾನವಾಗಿ ಹೋಯಿತು. ಅಂತಹ ಬೃಹಸ್ಪತಿ ನಿನ್ನನ್ನು ಹಿಡಿದರೆ ಯಾವ ಡೋಲಾಯಮಾನವೂ ಇಲ್ಲ, ಸ್ಥಿರವಾದ ಬುದ್ಧಿ ನಮಗೆ ಬರುತ್ತೆ ಅಂತ ವೇದಾಂತಾಚಾರ್ಯರು ಹಯಗ್ರೀವ ಸ್ತೋತ್ರದಲ್ಲಿ ಈ ಪುರಾಣ ಕಥೆಗಳು, ಆಗಮದಲ್ಲಿ ಹೇಳಿರೋ ವಿಷಯಗಳೆಲ್ಲ ಸಂಗ್ರಹ ಮಾಡಿ ಹೇಳಿದ್ದಾರೆ. ಒಡಗಲೆ ತೆಂಗಲೆ ಅನ್ನೋ ಮಾತು ನಾವು ಹೇಳಲೇಬಾರದು. ದೇಶಿಕರೇನು ಒಡಗಲೆ ಅಲ್ಲ, ಮಣವಾಳ ಮಾನಗಳೇನು ತೆಂಗಲೆ ಅಂತ ಅಲ್ಲ, ಇಬ್ಬರೂ ಉಭಯ ವೇದಾಂತಿಗಳು. ಈ ಲೇಬಲ್ಗಳನ್ನು ನಾವು ತ್ಯಾಗ ಮಾಡಿಬಿಟ್ರೆ ಒಳಗಿರೋ ಔಷಧ ಎಲ್ಲ ಒಂದೇ. ಲೇಬಲ್ ಬೇರೆ ಏನೋ ಹಾಕಿಬಿಟ್ಟು ಔಷಧಿ ಬೇರೆ ಇದ್ರೆ ಏನು ಮಾಡ್ತೀರಿ? ಅದರಿಂದ ಲೇಬಲ್ಗಳನ್ನು ಮಾಡಬೇಡಿ. ಗೊತ್ತಾಯ್ತೆ? ಒಳ್ಳೆ ಬೆಳ್ಳಿ ಲೋಟದಲ್ಲಿ ಮದ್ಯವನ್ನು ತಂದು ಕೊಟ್ಟರೆ, ಹಾಲು ಅಂತ ಕುಡಿದು ಬಿಟ್ಟರೆ ನಿಮ್ಮ ಸ್ಥಿತಿ ಏನಾಗಬಹುದು? ಹಾಗಾಗಬಾರ್ದು. ನಾವು ಎಚ್ಚರಿಕೆಯಿಂದಿರಬೇಕು. ಹಯಗ್ರೀವ ಸ್ತೋತ್ರವನ್ನು ಕಲ್ತ್ಕೋಬೇಕು, ಪರಂಪರೆಯಾಗಿ ಕಲ್ತ್ಕೋ. ಶಾಂಡಿಲ್ಯರ ಒಂದು ಹಯಗ್ರೀವ ಸ್ತೋತ್ರವಿದೆ, ಅದರ ಅನುಕರಣೆಯನ್ನು ವೇದಾಂತ ದೇಶಿಕರು ಮಾಡಿದ್ದಾರೆ. ಯಾಕೆ ಅಂದರೆ ಈ ಸ್ತೋತ್ರ ಈ ತುರುಕರ ಗಲಾಟೆ ಕಾಲದಲ್ಲಿ ಎಲ್ಲರೂ ಹೇಳೋರಿಗೆ ಕೇಳೋರಿಲ್ಲ, ಅದು ಯಾರು ಮಾಡಿದರೋ ಏನೋ, ಅದು ಅಭ್ಯಾಸದಲ್ಲಿ ಬಿಟ್ಟು ಹೋಗಿತ್ತು. ಆದರೆ ಅವರು ವೇದಾಂತ ದೇಶಿಕರು ಒಂದು ಸಲ ಕೇಳಿದ್ದು ನೋಡಿದ್ರು. ಅದೇ ಥರ 27 ಶ್ಲೋಕ ಮಾಡಿದ್ದಾರೆ. ಅದಕ್ಕೆ ಏನು ಮಾಡಿದರು? ಧ್ಯಾನ ಶ್ಲೋಕ, ಶಾಂಡಿಲ್ಯರ ಒಂದು ಧ್ಯಾನ ಶ್ಲೋಕ ಜ್ಞಾನಾನಂದಮಯನ ದೇವ, ಅದನ್ನು ಅವರು ತಗೊಂಡ್ಬಿಟ್ರು. ಇನ್ನೊಂದು ಧ್ಯಾನ ಶ್ಲೋಕ ಇದೆ, ಅದು ಪರಾಶರ ಸಂಹಿತೆ ಪಾಂಚರಾತ್ರದಲ್ಲಿದೆ. ವ್ಯಾಖ್ಯಾ ಮುದ್ರಾಂಕರ ಸರಸಿಜೈ ಅಂತ ಆ ಶ್ಲೋಕವನ್ನು ಕೊನೆಯಲ್ಲಿ ಹಾಕ್ಬಿಟ್ರು. ಶಾಂಡಿಲ್ಯರ ಶ್ಲೋಕ ಮೊದಲು ತಗೊಂಡ್ರು, ಪರಾಶರರ ಶ್ಲೋಕವನ್ನು ಕೊನೆಯಲ್ಲಿ ಇಟ್ಕೊಂಡ್ರು, ಮಧ್ಯೆ 27 ಶ್ಲೋಕ ಸೇರಿಸಿದರು. ಆಮೇಲೆ ಅವರೇ ಮಾಡಿರೋ 2-3 ಶ್ಲೋಕ ಸೇರಿಸಿ 32 ಶ್ಲೋಕ ಇವಾಗ ಅನುಸಂಧಾನಕ್ಕೆ ಇಟ್ಕೊಂಡಿದ್ದಾರೆ. ಇದರಲ್ಲಿ ತೆಂಗಲೆ ಒಡಗಲೆ ಏನೂ ಇಲ್ಲ. ನಾವು ವೇದಾಂತ ದೇಶಿಕರನ್ನು ಅವರ ಹಯಗ್ರೀವ ಉಪಾಸನೆ ಮಾಡಿ ಇದನ್ನು ಉಳಿಸ್ಕೊಟ್ರಲ್ಲ, ನಮ್ಮ ವೇದವನ್ನು, ಸಂಸ್ಕೃತ ವೇದವನ್ನು ಅಂತ ಮೂಲವನ್ನು ಉಳಿಸ್ಕೊಟ್ಟಿದ್ದಾರೆ. ಬುಡ ಮಣವಾಳ ಮಾವನೆಗಳು ಆ ಬುಡದಿಂದ ಬಂದ ವೃಕ್ಷ,
ಆ ವೃಕ್ಷದಲ್ಲಿ ಬಂದಂಥ ಹಣ್ಣು ಹೂವು ಅವುಗಳನ್ನು ಕಾಪಾಡಿಕೊಟ್ಟಿದ್ದಾರೆ. ನಮಗೆ ಬುಡ ಇಲ್ಲದೆ ಹೋದರೆ ಹಣ್ಣು ಹೂವು ಎಲ್ಲಿ ಬರುತ್ತೆ? ಆದ್ದರಿಂದ ಸಂಸ್ಕೃತ ವೇದಾಂತವನ್ನು ನಾವು ಸಂಸ್ಕೃತ ಭಾಷೆ, ಸಂಸ್ಕೃತ ವೇದ, ಸಂಸ್ಕೃತ ವೇದಾಂತವನ್ನು ದೃಢವಾಗಿ ಕಲಿಬೇಕು. ಕಲಿತಾಗ ಬುಡಕ್ಕೆ ನಾವು ಚಿಕಿತ್ಸೆ ಮಾಡಿದಾಗ ಒಳ್ಳೆಯ ಹಣ್ಣು ಬಿಡುತ್ತೆ. ತೆಂಗಿನ ಮರ, ಮಾವಿನ ಮರ ಸರಿಯಾಗಿ ಹಣ್ಣು ಬಿಡ್ತಾ ಇಲ್ಲ ಅಂದರೆ ಅಮಾವಾಸ್ಯ ದಿವಸ ಒಂದು ಮೊಳೆ ಹೊಡಿ ಅಂತಾರೆ ಅದರ ಬುಡಕ್ಕೆ, ಹೊಡೆದಾಗ ಒಳ್ಳೆಯದು. ಹಾಗೆ ನಾವು ಬುಡವನ್ನು ಇಟ್ಕೊಂಡ್ರೆ ಬಿಗಿಯಾಗಿ ಯಾವಾಗ ಯಾವ ಹಣ್ಣು ಬೇಕಾದರೂ ಇದು ಮಾಡಿ ತೋಟ ಬೆಳೆಸ್ಕೊಂಡು, ತೋಟವನ್ನೆಲ್ಲ ನಾಶ ಮಾಡಿಬಿಟ್ರೆ ನಿಮ್ಗೆ ಹಣ್ಣು ಎಲ್ಲಿ ಸಿಗುತ್ತೆ? ಆದ್ದರಿಂದ ಸಂಸ್ಕೃತ ವೇದಾಂತಗಳನ್ನು ನಾವು ಶ್ರೀ ವೈಷ್ಣವರು ಅಧ್ಯಯನ ಚೆನ್ನಾಗಿ ಮಾಡಿದಾಗ ದ್ರಾವಿಡ ವೇದಾಂತದ ಫಸಲು ನಿಮಗೆ ಚೆನ್ನಾಗಿ ಸಿಗುತ್ತೆ. ಆದ್ದರಿಂದ ಒಂದು ಕಡೆ ಸಂಸ್ಕೃತ ವೇದಾಂತಕ್ಕೋಸ್ಕರ ಹಯಗ್ರೀವರನ್ನು, ಮತ್ತೊಂದು ಕಡೆ ದ್ರಾವಿಡ ವೇದಾಂತ ಅಧ್ಯಯನಕ್ಕೆ ವರಾಹದೇವರನ್ನು, ಜ್ಞಾನಪಿರಾನ್ ದೇವರನ್ನು ನಾವು ಶ್ರೀ ವೈಷ್ಣವರು ಎಂದಿಗೂ ಮರೆಯಬಾರದು. ಇದಕ್ಕಾಗಿ ರಾಮಾನುಜರು ಯಾವಾಗಲೂ ನಿತ್ಯ ಆರಾಧನದಲ್ಲಿ ಒಂದು ಹಯಗ್ರೀವ ಸಾಲಿಗ್ರಾಮ, ಒಂದು ವರಾಹ ಸಾಲಿಗ್ರಾಮವನ್ನು ನಿತ್ಯ ಪೂಜೆಯಲ್ಲಿ ಇಟ್ಕೊಂಡಿರು. ಆ 2 ಸಾಲಿಗ್ರಾಮ ಇವಾಗ ಮೇಲುಕೋಟೆಯಲ್ಲಿ ರಾಮಾನುಜಾಚಾರ್ಯ ಸನ್ನಿಧಿಯಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ. ಅದು ನಿಜವೋ ಸುಳ್ಳೋ ನನಗೆ ಪ್ರತ್ಯಕ್ಷವಾಗಿ ನೋಡೋ ಅವಕಾಶ ನನಗಿಲ್ಲ. ಅದೇ ರೀತಿ ಯತಿರಾಜ ಮಠದಲ್ಲಿ ಹಯಗ್ರೀವರ ಫೋಟೋ ಚಿತ್ರ, ಗೋಡೆಯಲ್ಲಿ ಚಿತ್ರ ಬರೆಸಿದ್ದಾರೆ. ಆ ಕಾಲದ್ದು ಅದನ್ನು ಮಂಡಿಯಂ, ಅನಂದಾಂಬಿಳ್ಳೈ, ರಂಗಯ್ಯನ್, ಹಳಶಂಕಲಾಚಾರ್ಯ ವಿದ್ವಾಂಸರು ಯತಿರಾಜ ಸ್ವಾಮಿಗಳಾಗಿದ್ದು ರೀಪೈಂಟ್ ಮಾಡಿಸಿದರು. ನೀವು ನಾಳೆ ನಾಡಿದ್ದು ಯಾವಾಗಲಾದರೂ ಯತಿರಾಜ ಮಠಕ್ಕೆ ಹೋದರೆ ದ್ವಾರದಲ್ಲಿರುವಂಥ ಹಯಗ್ರೀವರ ಫೋಟೋ, ಈ ಕಡೆ ವರಾಹದೇವರ ಫೋಟೋ ಎರಡನ್ನೂ ನಿಮ್ಮ ಫೋನ್ನಲ್ಲಿ ಸೆರೆ ಇಟ್ಕೊಂಡು ಬನ್ನಿ. ಅದೆಲ್ಲ ಇವಾಗ ಗಾಳಿ ಆಡದೇ ಇರೋದರಿಂದ ಮೇಲಿನ ಚಿಬ್ಬಾಗಿ ಒಡೆದು ಹೋಗ್ತಾ ಇದೆ ಚಿತ್ರ. ಅದಕ್ಕೆ ಮಠದವರಿಗೆ ಯಾರಿಗೂ ಅದರ ಬಗ್ಗೆ ಶ್ರದ್ಧೆ ಇಲ್ಲ. ಏನೋ ಒಬ್ಬರು ಬರ್ತಾರೆ, ಪೂಜೆ ಮಾಡ್ಕೊಂಡು ಕದ ಹಾಕ್ಕೊಂಡು ಹೋಗ್ತಾರೆ. ಹೀಗೆ ಯತಿರಾಜ ಮಠ ಆ ಸ್ಥಿತಿಯಲ್ಲಿದೆ. ಯತಿರಾಜ ಮಠದ ಸ್ವಾಮಿಗಳೆಲ್ಲರೂ ಕೂಡ ಈ ಹಯಗ್ರೀವ ಮಂತ್ರವನ್ನು ಚೆನ್ನಾಗಿಟ್ಕೊಂಡು ಹಯಗ್ರೀವ ಸ್ತೋತ್ರಗಳನ್ನು ಹೇಳ್ತಾ ಅವರ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ತಪ್ಪದೇ ಹೇಳ್ತಾ ಇದ್ರು. ಈ ಭಾಷ್ಯಕಾರ ಸಂಧಿ ರಾಘವಾಚಾರ್ಯರು ಯತಿರಾಜ ಮಠಕ್ಕೆ ಸೇರಿದ ಪಕ್ಕದಲ್ಲಿರುವ ಬದರೀಕೋ ದೇವಸ್ಥಾನದಲ್ಲಿ ಜಗ್ಗು ಆಳ್ವಾರಿಂಗಾರಿಗೆ ಒಂದು ಗ್ರಹಣದ ದಿವಸ ಈ ಅಷ್ಟೋತ್ತರ ಶತನಾಮ ಸ್ತೋತ್ರ ಹೇಳ್ಕೊಟ್ರಂತೆ. ಅದನ್ನು ಆಳ್ವಾರಿಂಗಾರು ಹೇಳಿದರು. ಆದರೆ ಅವರು ಹೇಳಿದ ಮಾತು ನನಗೆ ಬೇಸರ ಆಯಿತು. ಭಾಷ್ಯಕಾರ ಸಂಧಿ ರಾಘವನ್ ಈತ ಚೊಲ್ಲಿಕೊಡ್ತ ಒಂದು ಮಂತ್ರವನ್ನು ಹೇಳಿದವರನ್ನ ಏಕವಚನದಲ್ಲಿ ಭಾಷ್ಯಕಾರ ಸಂಧಿ ರಾಘವನ್ ಅಂತ ಹೇಳ್ಬೋದೇ? ಒಂದು 10 ವರ್ಷ ಹಿಂದೆ ಮುಂದಾಗಿರೋರನ್ನು ಏಕವಚನದಲ್ಲಿ ನಾವು ಮಾತಾಡಿಸ್ತೇವೆ. ಆದರೆ ಇಂತಹ ಸಂದರ್ಭದಲ್ಲಿ ಹಾಗೆ ಹೇಳಬಾರ್ದು. ಹಿಂಗಾರು ಹೇಳಿದರು. ನಿಮ್ಗೆ ಯಾರು ಹೇಳ್ಕೊಟ್ರು ಅಂದೆ? ಏಕೆಂದರೆ ಅವರ ತಾತ, ತಂದೆ, ಚಿಕ್ಕಪ್ಪ, ಮುತ್ತಾತ ಎಲ್ಲರೂ ಹಯಗ್ರೀವ ಉಪಾಸಕರು. ನೀನು ಅವರಿಂದ ಯಾರಿಗೋ ಹೇಳ್ಕೊಟ್ರು, ನಿಮ್ಮ ಚಿಕ್ಕಪ್ಪ ಹೇಳ್ಕೊಟ್ರೆ, ನಿಮ್ಮ ತಂದೆ ಹೇಳ್ಕೊಟ್ರೆ ಅಂತ ಕೇಳಿದೆ. ಇಲ್ಲ, ಭಾಷ್ಕಂಡಿ ರಾಘವನ್ ಹೇಳ್ಕೊಟ್ರು, ರಾಘವಾಚಾರ್ಯರು ಹೇಳ್ಕೊಟ್ರು ಅಂತ ಒಂದು ಆಚಾರ್ಯ ಶಬ್ದ ಸೇರಿಸಿದರೆ ನನಗೆ ಸಂತೋಷ ಆಗ್ತಾಯಿತ್ತು. ಇರಲಿ, ಈಗ ಅದರಿಂದ ಏನಾಯಿತು, ಅವರು ದಿವಸ ಪಾರಾಯಣ ಮಾಡ್ತಾಯಿದ್ರು ನಮ್ಮ ವಠಾರದಲ್ಲಿ. ನಾವು ಕಿವಿಲಿ ಕೇಳಿ ಕೇಳಿ ನನಗೆ ಅಭ್ಯಾಸ ಆಗೋಯ್ತು ಅಷ್ಟೋತ್ತರ ಶತನಾಮಸ್ತು. ಅದರಿಂದ ಯಾವಾಗಲೂ ಅವರಿಗೆ ಫಲ ಬಂತು, ಅವರ ಮನೆಯಲ್ಲಿ ವಿದ್ಯೆ ಬೆಳೀತು, ಹಣ ಬಂತು. ಲಕ್ಷ್ಮೀದಾಸರು ಅಂತ ಅವರ ಹೆಂಡತಿ ಮೇಲೆ ಲಕ್ಷ್ಮೀ ಆವಾಹನೆ ಆಗೋಯ್ತು. ಎಲ್ಲ ಕಡೆಯಲ್ಲೂ ಹೋಗಿ ಹಣ ಒಳ್ಳೆ ಸಂಪಾದನೆ ಮಾಡಿ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂಪಾದನೆ ಮಾಡಿ ಲಕ್ಷ್ಮೀ ದೇವಸ್ಥಾನವನ್ನೇ ಕಟ್ಟಿಸ್ಬಿಟ್ರು ಬೆಂಗಳೂರಿನ. ಹಾಗೆ ನಿತ್ಯಂ ಮೂಢೋಪಿ ಪಟೆ, ಏನು ಗೊತ್ತೇ ಇಲ್ಲ, ಅಕ್ಷರ ಕಿವಿಯಲ್ಲಿ ಕೇಳಿದರೆ ಹೇಳೋದು ಮಾತ್ರ ಗೊತ್ತು, ಏನೂ ಗೊತ್ತಿಲ್ಲ. ಹಾಗೆ ಹೇಳ್ತಾ ಇದ್ದರೂ ಕೂಡ ಅವರಿಗೆ ಎಲ್ಲ ವಿದ್ಯೆ ಎಲ್ಲನೂ ಬಂದು
ಎಲ್ಲ ಸೌಲಭ್ಯನೂ ಸಿಗುತ್ತೆ ಅಂತ ಅಷ್ಟೋತ್ತರ ನಾಮ ಸ್ತೋತ್ರದಲ್ಲಿ ಕೊನೆಯಲ್ಲಿ ನಾರದರು ವ್ಯಾಸರಿಗೆ ಅದರ ಫಲಿತಾಂಶವನ್ನು ಹೇಳಿದ್ದಾರೆ. ಆ ಫಲಿತಾಂಶ ನಾವು ಕಂಡ ಹಾಗೆ ಆಳ್ವಾರೆಂಗಾರಿಗೆ ಬಂತು, ಒಕ್ಕಲಭೂಷಣರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಬಂತು. ಅವರಿಗೆ ನಮ್ಮೂರಿನಲ್ಲಿ ಮೊಟ್ಟ ಮೊದಲ ರಾಷ್ಟ್ರಪತಿ ಪ್ರಶಸ್ತಿ ಕರ್ನಾಟಕದಲ್ಲಿ ತೆಗೆದವರು ಅವರೇ. ಹೀಗೆ ಆ ಹಯಗ್ರೀವ ಅಷ್ಟೋತ್ತರದ ದಿವಸ ಸಂಜೆ ಪಾರಾಯಣ ಮಾಡ್ಕೊಂಡು ಬಂದರೆ ಸಾಕು. ಅದರ ಜೊತೆಯಲ್ಲಿ ಲಕ್ಷ್ಮೀ ಅಷ್ಟೋತ್ತರ ನಿಮಗೆ ಒಂದು ಪುಸ್ತಕ ಕೊಟ್ಟಿದ್ದೀನಿ, ಅದು ಪಾಂಚರಾತ್ರ ಕ್ರಮದಲ್ಲಿ ಬಂದಿರೋದು. ಅದೆರಡನ್ನೂ ಸಂಧ್ಯಾವನ್ನೇ ಆದಮೇಲೆ ಒಂದು ಸಲ ಕೂತ್ಕೊಂಡು ಪಾರಾಯಣ ಮಾಡಿ. 8 ಗಂಟೆಗೆ ಸಂಧ್ಯಾವನೆ ಮಾಡ್ತಿರೋ, ಇಲ್ಲ ರಾತ್ರಿ 9 ಗಂಟೆಗೆ ಸಂಧ್ಯಾವನೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸಂಧ್ಯಾವನೆ ಆದ ಒಡನೆಯೇ ಒಂದು ಸಲ ಹೇಳ್ಬಿಡಿ ಸಂಜೆ, ಇನ್ನೇನೂ ಬೇಕಿಲ್ಲ. ಅದನ್ನು ಮಾಡ್ತಾ ಹೋದರೆ ನಿಮಗೆ ಆ ಸಂಸ್ಕೃತ ಭಾಷೆ, ಅದರ ರಹಸ್ಯಗಳು, ಅದಕ್ಕೆ ತಕ್ಕಂತೆ ವೇದ ಮಂತ್ರಗಳು ಎಲ್ಲವೂ ಅಭ್ಯಾಸ ಆಗುತ್ತೆ. ಅದರಲ್ಲಿ ಶ್ರದ್ಧೆ ಉಂಟಾಗುತ್ತೆ. ಚಾಣಕ್ಯ ಹೇಳಿದಾಗೆ ಶುಶ್ರೂಷ ಶ್ರವಣ ಗ್ರಹಣ ಧಾರಣ ವಿಜ್ಞಾನ ಊಹ ಅಪೋಹ ತತ್ವ ಅಭಿನಿವಿಷ್ಟ ಬುದ್ಧಿಂ ವಿದ್ಯಾ ವಿನಯತಿ. ಆವಾಗ ನಿಮಗೆ ಒಳ್ಳೆ ವಿನಯ ಅಂದರೆ ಟ್ರೈನ್ಡ್ ನಿಮಗೆ ಟ್ರೈನಿಂಗ್ ತಾನಾಗಿ ಆಗುತ್ತೆ. ಇನ್ನೇನು ಇಷ್ಟು ಹೇಳಿ ಇವತ್ತು ಹಯಗ್ರೀವರ ಪ್ರಭಾವವನ್ನು ಈ ಒಳ್ಳೆಯ ಒಂದು ದಿವಸ ಆಷಾಢಸ್ಯ ಪ್ರಥಮ ದಿವಸ, ಆಷಾಢ ಮಾಸದ ಮೊದಲನೆಯ ದಿವಸ, ಮೇಘಮಾಶ್ಲಿಷ್ಟ ಸಾನು, ಬೆಟ್ಟದ ತಪ್ಪಲು ಪ್ರದೇಶದೆಲ್ಲ ಮೋಡ ಬಂದು ಕುಳಿತಿದೆ, ಚಳಿ ಶುರುವಾಗಿದೆ. ನೀವು ಶಾಲು ಹೊತ್ಕೊಂಡು ಬಿಟ್ರಿ ಇವತ್ತು. ಈಗ ಅದು ಯಾವುದೋ ನಿಮ್ಮ ತಂದೆದೋ ಯಾರಿಗೋ ಬಂದದ್ದು ಜರಿ ಶಾಲು ಕಾಶ್ಮೀರದ್ದು ಹೊತ್ಕೊಂಡು ಬಿಟ್ಟಿದ್ದೀರಿ. ನಿಜವಾಗಿ ನೀವು ವಿದ್ವಾಂಸರಾಗಿ ಇಂಥ ಶಾಲು ಹೊತ್ಕೊಳ್ಳುವಂಥ ಸನ್ನಿವೇಶ ಬರಲಿ ಅಂತ ರಾಮಾನುಜರ ಆಶೀರ್ವಾದ ನಿಮಗೆ ಬರಲಿ ಅಂತ ಹೇಳಿ ಇವತ್ತು ಒಂದು ಒಳ್ಳೆಯ ಸುದಿನ. ನೀವು ನಿಮ್ಮ ತಂದೆಯವರು ಎಲ್ಲರೂ ಇಲ್ಲಿರೋದರಿಂದ ನಾನು ಒಂದು ಹರಟೆ ಹೊಡೆಯೋ ಹಾಗೆ ಈ ಹರಟೆಯನ್ನು ಹೊಡೆದಿದ್ದೇನೆ. ಹಯಗ್ರೀವರ ಹರಟೆ ಇದು. ಶ್ರೀಮತಿ ರಾಮಾನುಜಾಯ ನಮಃ. 10:15 ಗಂಟೆ ಆಯಿತು. 21ನೇ ತಾರೀಕು 6ನೇ ತಿಂಗಳು 2020ನೇ ಇಸವಿ, ಶಾರ್ವರಿ ಸಂವತ್ಸರ, ಆಷಾಢ ಮಾಸ, ಪ್ರಥಮ ದಿವಸ, ಭಾನುವಾರ.